ಸರ್ವೇಭ್ಯೋ ನಮಃ. ಗುರುವೆ ಪರಮಾನಂದ ಸದ್ಗುರು ನಿರತ ಪಾವನ ಚರಿತ ಸನ್ನತ ಸುರನರೋರುಗ ಲೋಕವಂದಿತ ವಿಶ್ವಮೂರುತಿಯೇ ದುರಿತ ತಿಮಿರ ಪತಂಗ ವಿದ್ಯಾಶರಥಿ ಸರ್ವೋತ್ತುಂಗ ಕರುಣದಿಂ ನೀ ನಮಗೆ ಪಾಲಿಸು ಮತಿಗ ಮಂಗಳವ. ಹಿರಿಯ ವಿದ್ವಾಂಸರು ಯಕ್ಷಗಾನದ ಇಡೀ ಒಟ್ಟು ಮಾಧ್ಯಮದ ಮೇಲೆ ಮತ್ತು ಭಾರತೀಯ ಕಲೆಗಳ ಮೇಲೆ ಒಂದು ಸರಿಯಾದ ಅರ್ಥೈಸುವಿಕೆ ಮತ್ತು ಪ್ರಭುತ್ವವುಳ್ಳ ಕೆಲವೇ ವಿದ್ವಾಂಸರಲ್ಲಿ ಓರ್ವಾದ ಡಾಕ್ಟರ್ ನಂಬ್ಯಾರವರೇ ಮತ್ತು ಇಲ್ಲಿ ಸೇರಿರುವ ಅನ್ಯಾನ್ಯ ಕ್ಷೇತ್ರಗಳ ವಿದ್ವಾಂಸರು, ಅನುಭವಿಗಳು, ಅರಿತ ಮತ್ತು ನುರಿತ ಕಲಾಭಿಮಾನಿಗಳೇ, ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವು ಒಂದು ಮಂಥನಕ್ಕಾಗಿ ಹೊರಟಿದ್ದೇವೆ. ಪೂಜ್ಯರಾದ ಸಿರಿಬಾಗಿಲು ವೆಂಕಪ್ಪಯ್ಯನವರ ಸ್ಮಾರಕವಾದ ಪುಣ್ಯಕ್ಷೇತ್ರ ಇದು. ಒಂದು ಅಸಾಧಾರಣವಾದ ಕೆಲಸ. ಇಲ್ಲಿ ನಾವು ಸೇರಿರುವುದು ಕೂಡ ನಮಗೆ ಹೆಮ್ಮೆ. ಈ ಸಿರಿಬಾಗಿಲು ಮಾಯಿಪಾಡಿಯ ಈ ಕ್ಷೇತ್ರವನ್ನು ಸಣ್ಣ ಪ್ರಯತ್ನದಲ್ಲಿ ಇವರು ಮಾಡ್ಯಾರೋ ಇಲ್ವಂತ ಸಂದೇಹ ಬರುವ ರೀತಿಯ ವ್ಯಕ್ತಿ ಅವರು. ಪಾಪ ರಾಮಕೃಷ್ಣಮಯ್ಯರು ಇಷ್ಟು ದೊಡ್ಡ ಒಂದು ಮೆಮತ್ ಆರ್ಗನೈಸೇಷನ್ ಸ್ಟ್ಯಾಂಡಪ್ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತು ಅವರಿಗೆ ಬೆಂಬಲವಾಗಿ ನಿಂತ ಎಲ್ಲ ಗುಂಪಿಗೆ ನಮಗೆ ಮಾತಾಡಲಿಕ್ಕೆ ನಾನು ಬರ್ತೇನೆ, ಭಾಷಣ ಮಾಡಿ ಹೋಗ್ತೇನೆ, ಜವಾಬ್ದಾರಿ ಇಲ್ಲ. ಆದರೆ ಈ ಹೊಣೆಗಾರಿಕೆಯನ್ನು ಹೊತ್ತು ಅವರು, ಅವರ ಕುಟುಂಬ, ಅವರ ಬಂಧುಗಳು ಮತ್ತು ಅವರ ಸಹಕಾರಿಗಳು ಸೇರಿಕೊಂಡಿದ್ದಾರೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸ್ಮಾರಕ ಪ್ರತಿಷ್ಠಾನ ಇದು ಉದ್ಭವ ಆಗಿರುವುದು, ರೂಪುಗೊಂಡಿರುವುದು, ಸಕ್ರಿಯವಾಗಿರುವುದು ಕೂಡ ಯಕ್ಷಗಾನದ ಒಂದು ಆಶಾಸ್ಥಾನ. ಯಕ್ಷಗಾನದ ಬೆಳವಣಿಗೆ ಹಾಗೆ ಸ್ಥಗಿತವಾಗುವುದಿಲ್ಲ ಎನ್ನುವುದಕ್ಕೆ ನಮಗೆ ಭರವಸೆಯನ್ನು ಕೊಡತಕ್ಕ ವಿಷಯ. ಅದಕ್ಕಾಗಿ ಕೂಡ ನಾನು ಸಂತೋಷ ಪಡ್ತೇನೆ. ಈ ಪ್ರದೇಶ ಕಾಸರಗೋಡು, ಮಧುರ ಮಹಾಗಣಪತಿ ಯಕ್ಷಗಾನದ ಆರಾಧ್ಯ ದೇವರು, ಅವನೇ ಯಕ್ಷೇಶ್ವರ. ಹಾಗೆ ಯಕ್ಷಗಾನದ ಆರಾಧ್ಯ ಮೂರ್ತಿ ಕಣಿಪುರ. ಕಣಿಪುರ ಅಂದರೆ ರಂಗಸ್ಥಳ ಅಂತ ಮಲಯಾಳದಲ್ಲಿ ಅರ್ಥ. ಕಣ್ವಪುರ ಅನ್ನೋದು ಪುರಾಣ, ಕಣಿಪುರ. ಹಾಗೆ ಕೂಡ್ಲು ಯಕ್ಷಗಾನದ ಶಕಪುರುಷ ಶೇಣಿಯವರು ಇಲ್ಲೇ ಇದ್ದವರು. ಅನೇಕಾನೇಕ ಕಲಾವಿದರನ್ನು ಕೊಟ್ಟ ಒಂದು ಪುಣ್ಯಭೂಮಿ ಈ ಪ್ರದೇಶ. ಆಧುನಿಕ ಕಾಲದಲ್ಲಿ ಯಕ್ಷಗಾನಕ್ಕೆ ಶ್ರೇಯಸ್ಸಿಗೆ ಆಶಾಸ್ಥಾನಗಳಾದ ಎಡನೀರು ಮಠ, ಹಾಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನ ಮತ್ತು ಅನ್ಯಾನ್ಯ ಸಂಘ ಸಂಸ್ಥೆಗಳಿಗೆ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಯಕ್ಷಗಾನ ರಂಗಭೂಮಿಯ ಬಗ್ಗೆ ಆಗಲಿ ಯಾವುದೇ ಸಂಪ್ರದಾಯ, ಟ್ರೆಡಿಷನ್, ರಂಗಭೂಮಿ ಅಂತಲ್ಲ, ಯಾವುದನ್ನು ಇಟ್ಕೊಳ್ಬೋದು. ವೇದವೋ, ಶಾಸ್ತ್ರವೋ, ಭೂತವೋ, ಪುರಾಣವೋ, ನಾಗಾರಾಧನೆಯೋ, ಅದು ಸಂಪ್ರದಾಯವನ್ನು ಇಟ್ಟುಕೊಂಡು ಬದಲಾಗ್ತಾ ಇರುವ ವಿಷಯ. ಈ ವಿಷಯದಲ್ಲಿ ನಾವು ಮಾತಾಡುವಾಗ ತುಂಬ ಜಾಗೃತೆಯಿಂದಲೂ ಮತ್ತು ಇದರ ಅಭಿವೃದ್ಧಿಯ ಬಗ್ಗೆ ಒಂದು ಧೋರಣೆ ಇಟ್ಟುಕೊಂಡು ಕೂಡ ಮಾತಾಡಬೇಕು. ಕ್ಷಣಿಕವಾಗಿ ನಮ್ಮ ಸಮರ್ಥನೆಗಳೋ, ಆಕ್ಷೇಪಗಳೋ, ಬೈಗಳೋ ಎಲ್ಲ ಇರುವಂಥದ್ದೇ. ಪ್ರೈವೇಟ್ ಟಾಕ್, ಲೂಸ್ ಟಾಕ್. ಹಾಗೆ ಆಗದ ರೀತಿಯಲ್ಲಿ ಇದನ್ನು ಯೋಚಿಸಬೇಕು. ಈಗ ಯಕ್ಷಗಾನದ ಬಗ್ಗೆ ನಾವಿಲ್ಲಿ ಇತ್ತೀಚೆಗಿನ ಕೆಲವು ವಿಶೇಷವಾದ ಬೆಳವಣಿಗೆಗಳು, ಅದನ್ನು ಈಗಾಗಲೇ ಪ್ರಸ್ತಾವಿಸಿದ್ದಾರೆ, ಮುಂದೆ ನಾನು ಹೇಳಲಿಕ್ಕಿದ್ದೇನೆ. ಅದನ್ನು ಮಾತಾಡುವಾಗ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ, ಇದರಲ್ಲಿ ತಜ್ಞರೆನಿಸಿಕೊಂಡ ನಾನಾಗಲಿ, ಡಾಕ್ಟರ್ ನಂಬ್ಯಾರರಾಗಲಿ, ಉಳಿದವರಾಗಲಿ, ನಾವೇನು ಸರ್ವಜ್ಞರಲ್ಲ. ವಿಮರ್ಶೆಗೆ ಮರುವಿಮರ್ಶೆ ಬೇಕು. ಅದನ್ನು ಮಂಥನ ಮಾಡಿ, ಯೋಚನೆ ಮಾಡಿ ರೂಪುಗೊಳ್ತಾ ಹೋಗಬೇಕು. ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್. ಅನೇಕರು ಯಕ್ಷಗಾನದಲ್ಲಿ ರಂಗಭೂಮಿಯ ಮೇಲೆ, ರಂಗಸ್ಥಳದ ಹಿಂದೆ ಇರುವ ಅವ್ಯವಸ್ಥೆಗಳನ್ನು ನೋಡಿ ಒಂದು ಮಾತು ಹೇಳ್ತಾರೆ, ಇದಕ್ಕೇನಾದರೂ ಒಂದು ಗೌರ್ಮೆಂಟ್ ಸೆನ್ಸಾರ್ ತರಬೇಕಂತ. ಆ ಕೋಪ ಸರಿ, ಆದರೆ ಸೆನ್ಸಾರ್ ಆಗಲಿ, ಸರ್ಕಾರಿ ನಿಯಂತ್ರಣವಾಗಲಿ ಕಲೆಗಳಿಗೆ ಯಾವಾಗಲೂ ವ್ಯವಸ್ಥೆ ಇಲ್ಲ. ತುಂಬ ಅವ್ಯವಸ್ಥೆ ಕಾರಣ ಆಗ್ತದೆ. ಕಡೆಗೆ ಕಲೆ ಒಂದು PWD ಡಿಪಾರ್ಟ್ಮೆಂಟ್ ಆಗಿಬಿಡ್ತದೆ. ಅದಲ್ಲ, ಅದು ನಮ್ಮ ದಾರಿ ಅಲ್ಲ. ಮತ್ತು ಮುಕ್ತವಾಗಿ ಬಾಹ್ಯ ಪ್ರಯೋಗ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳಿದ ಆಧಾರದ ಮೇಲೆ ಇರುವ ಈ ಕಲೆ, ಇದರಲ್ಲಿ ಮೊದಲಾಗಿ ನಾವು ಗಮನಿಸಬೇಕಾದ್ದು, ಇದರಲ್ಲಿ ಆಗಿರುವ ಅನೇಕ ವಿದ್ಯಮಾನಗಳಲ್ಲಿ ಕೆಲವು ಮಾತ್ರ ನಮ್ಗೆ ಗೊತ್ತುಂಟು. ಅಷ್ಟು ದೊಡ್ಡ ಸೈಜಿನ ಥಿಯೇಟ್ರ್ ಇದು.
ಇದರ ಶ್ರೇಷ್ಠತೆ ಇದ್ದಾಗ ಇದರ ಸೈಜ್ ಕೂಡ ತುಂಬ ಬೆಳೆದಿದೆ. ನಮ್ಮ ಅಸಮಾಧಾನಗಳು, ನಮ್ಮ ಅತೃಪ್ತಿಗಳು, ನಮ್ಮ ಆಕ್ಷೇಪಗಳು ಏನೇ ಇದ್ದರೂ ಒಂದು ನೆನಪಿಟ್ಟುಕೊಳ್ಬೇಕು, ಜಗತ್ತಿನ ಮೋಸ್ಟ್ ಲಿವಿಂಗ್, ಜನರ ಮಧ್ಯ ಬದುಕ್ತಾ ಇರುವ ಲಿವಿಂಗ್ ಥಿಯೇಟರ್ಗಳಲ್ಲಿ, ಪ್ರಾಚೀನ ರಂಗಭೂಮಿಗಳಲ್ಲಿ ಯಕ್ಷಗಾನ ಮೊದಲ 10 ಸ್ಥಾನಗಳಲ್ಲಿ ಖಂಡಿತ ಇದೆ. ಜಗತ್ತಿನ ಶ್ರೇಷ್ಠ ಕಲೆ ಅಂತೆಲ್ಲ ನಾನು ಹೇಳೋದಿಲ್ಲ, ಜಗತ್ತಿನ ಶ್ರೇಷ್ಠ ಕಲೆಗಳಲ್ಲಿ ಒಂದು. ಪೀಕಿಂಗ್ ಒಪೇರಾ, ತೆರಕೂತು, ತಮಾಷಾ, ಜಾತ್ರಾ, ಹಾಗೆ ಸೌತ್ ಈಸ್ಟ್ ಏಷ್ಯಾದಲ್ಲಿರುವ ರಾಮಾಯಣ ಡ್ಯಾನ್ಸ್ಗಳು, ಬಾಲಿ, ಮಲಯ, ವಿಯೆಟ್ನಾಂ, ಕಂಬೋಡಿಯಲ್ಲಿ ರಾಮಾಯಣ ಪ್ರಧಾನವಾಗಿ, ಹಾಗೆ ಸ್ಪೇನ್ನವರೆಗೆ ಯುರೋಪ್ ಸಂಪೂರ್ಣವಾಗಿ ಹಳೆಯ ಕಲೆಗಳನ್ನು ಕೊಚ್ಚಿ ಹಾಕಿಬಿಟ್ಟಿದೆ. ಅಲ್ಲಿ ಇದ್ದಲ್ಲಿ ಕೂಡ ಅದನ್ನು ಶ್ರೀಲಂಕಾದಲ್ಲಿ ನಾನು ನೋಡಿದ ಆಶ್ಚರ್ಯ ಆಯಿತು. ಎಲ್ಲ ಕಲೆಗಳನ್ನು ಒಟ್ಟು ಮಾಡಿ ಒಂದು ಪ್ಯಾಕೇಜ್ ಮಾಡಿ ಟೂರಿಸ್ಟಿಗೆ 1 ಗಂಟೆಯಲ್ಲಿ ತೋರಿಸ್ತಾರೆ. ಕಡೆಗೆ ಬೆಂಕಿ ಹಾಕಿ ಫೈರ್ ಕೂಡ ಅದಲ್ಲಿ 10 ನಿಮಿಷ ನಾಟಕಂ, 10 ನಿಮಿಷ ಕ್ಯಾಂಡಿ ಆ್ಯಂಡ್ ಡ್ಯಾನ್ಸಸ್ ಎಲ್ಲ ತೋರಿಸ್ತಾರೆ. ನಾವು ಹಾಗೆ ಇಲ್ಲ, ಜನರ ಮಧ್ಯದಲ್ಲಿ ಭೂತದ ಕೋಲಕ್ಕೆ ಕ್ಯಾಲೆಂಡರ್ ಮಾಡಿದ್ದಾರೆ. ಏಕಕಾಲದಲ್ಲಿ ಒಂದು ದಿವಸ 200 ಮೈಲ್ ದೂರ, 150 ಮೈಲ್ ಅಗಲ ಅಥವಾ 300 ಕಿಲೋಮೀಟರು, 200 ಕಿಲೋಮೀಟರ್ನ ಒಂದು ಆಯತ ಪ್ರದೇಶದಲ್ಲಿ ಇಷ್ಟು ಕಲೆಗಳು, ಭೂತ, ಯಕ್ಷಗಾನ, ಆರಾಧನೆಗಳು, ಆಗಮಗಳು, ದೇವಸ್ಥಾನಗಳು, 6-8 ಭಾಷೆಗಳಿರುವ ಕ್ಷೇತ್ರ ಜಗತ್ತಿನಲ್ಲಿ ಇದೊಂದೇ ಇರ್ಬೋದು. ಮೇ ಬಿ ದ ಓನ್ಲಿ, ಪ್ರಾಬಬ್ಲಿ, ಎಕ್ಸೆಪ್ಟ್ ತೀರಾ ಮೆಟ್ರೋಪಾಲಿಟನ್ ಸಿಟೀಸ್ ಬಿಟ್ಟರೆ ಇದು ಒಂದೇ. ವಿಶ್ವಗೋಳೀಕರಣ, ಗ್ಲೋಬಲೈಸೇಷನ್ನ ಒಂದು ಭೀತಿಯನ್ನು ಉಂಟು ಮಾಡಿದ ಕಾಲಕ್ಕೆ ಪ್ರೊಫೆಸರ್ ಹರಿದಾಸ್ ಭಟ್ರು ಒಂದು ಮಾತು ಹೇಳಿದರು, ನಮ್ಮ ತುಳುನಾಡು ಗ್ಲೋಬಲೈಸೇಷನಿಗೆ ಮೊದಲೇ 1000 ವರ್ಷ ಮೊದಲೇ ಒಂದು ಉತ್ತರವನ್ನು ಕಂಡುಕೊಂಡಿದೆ ಅಂತ. ಭಾಷೆಗಳು, ಕಲೆಗಳು ಒಟ್ಟಾಗಿ ಹೇಗೆ ಇರಬಹುದು ಅಂತ. ಈ ಹಿನ್ನೆಲೆಯಲ್ಲಿ ಪರಿಶೀಲಿಸುವಾಗ ಯಕ್ಷಗಾನ ರಂಗಭೂಮಿಯಲ್ಲಿ ಮೊದಲೇ ಇರುವ, ಈಗ ಹೆಚ್ಚಾಗಿರುವ ಅನೇಕ ಗೊಂದಲಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಏನು ಬೇಕಾದರೂ ಹೇಳಿ ಯೋಚನೆ ಮಾಡುವುದಕ್ಕೆ ಒಂದು ಆಸ್ಪದ ನಿರ್ಮಾಣ ಆದದ್ದು ಕೂಡ ತುಂಬ ಆಶಾದಾಯಕವಾದ ಬೆಳವಣಿಗೆ. ಮತ್ತೊಂದು ಮಾತು ನೆನಪಿಟ್ಟುಕೊಳ್ಳಿ, ಗೊಂದಲ, ಸಮಸ್ಯೆ, ಸಂಘರ್ಷ, ಜಗಳ, ವಿವಾದ ಇದು ಒಂದು ಜೀವಂತವಾದ ಕಲೆಯ ಲಕ್ಷಣ. ಡೆಡ್ ಆದರೆ ಯಾವುದೂ ಇಲ್ಲ, ಮೃತವಾದರಲ್ಲಿ ಜಗಳ ಬರುವುದಿಲ್ಲ. ಜೀವಂತವಾಗಿದ್ದರಿಂದ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಿಕ್ಕೆ ಸ್ಪೇಸಿಂಗ್. ಆಧುನಿಕ ಸನ್ನಿವೇಶ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಳೆದ 20-25 ವರ್ಷಗಳಲ್ಲಿ ತುಂಬ ದೊಡ್ಡ ಸೋಷಿಯೋ ಇಕನಾಮಿಕ್ ಚೇಂಜಸ್ ಆಗಿದೆ. ಆರ್ಥಿಕವಾಗಿ ಬದಲಾಗಿದ್ದೇವೆ, ಯಂತ್ರ ನಾಗರಿಕತೆ ಹೆಚ್ಚಿದೆ, ಕಂಪ್ಯೂಟರ್ ಯುಗ ಬಂದಿದೆ. ಈಗ ಮನುಷ್ಯ ಆಲೋಚಿಸುವ ಮೊದಲು ಸೆಕೆಂಡ್ಗಳ ವೇಗದಲ್ಲಿ ವಿಷಯವನ್ನು ಕೊಡುವ AI ಇದೆ. ಎಲ್ಲಿ ಪ್ರಶ್ನೆ ಹಾಕಿ ಉತ್ತರ ತೆಕ್ಕೊಳ್ಬಹುದು, ಜಾಗ್ರತೆ ಮಾಡಬೇಕು. ಮೊನ್ನೆ ನಾನೊಂದು ಫೀಲ್ಡ್ ಮಾಡಿದ ಪ್ರಶ್ನೆಗೆ ಏನೇನೋ ಉತ್ತರ ಬಂತು. ನಾನು ಏನೆಲ್ಲ ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳ್ತೇನೆ. ಕೆಲವು ಸಲ ನಾವು ಹೇಳಿದ್ದೇನೆ ನಮಗೆ ಹೇಳುತ್ತದೆ ಅದು ಫೀಡ್ಬ್ಯಾಕ್. ಮೂಲಭೂತವಾಗಿ ಯಕ್ಷಗಾನದಲ್ಲಿ ಹಾಗೆ ಸಾಂಪ್ರದಾಯಿಕ ಕಲೆಗಳಲ್ಲಿ, ಎಲ್ಲ ಟ್ರೆಡಿಷನಲ್ ಆರ್ಟ್ಗಳಲ್ಲಿ ಇರುವ ಒಂದು ಸಮಸ್ಯೆ ಏನಂದರೆ, ಕಲಾಕ್ಷೇತ್ರದಲ್ಲಿರುವವರು, ಈಗ ಯಕ್ಷಗಾನದಲ್ಲಿ 50 ಮೇಳ, 100 ಸಂಘಗಳು, ಮಕ್ಕಳ ಮೇಳ, ಯಕ್ಷ ಶಿಕ್ಷಣ, ವೆಲ್ಫೇರ್ ಆರ್ಗನೈಸೇಷನ್ಸ್, ನಾಡಿನ ಹೊರಗೆ ಬ್ಯಾಂಗ್ಳೂರ, ಮಡ್ರಾಸ, ನ್ಯೂಯಾರ್ಕ್, ಟೊರೊಂಟೊ, ಲಂಡನ್, ಐರ್ಲ್ಯಾಂಡ್, ಮೊನ್ನೆ ಜರ್ಮನಿಗೆ ಹೋಗಿ ಬಂತು. ಯಕ್ಷಗಾನ ಒಂದು ಅರ್ಥದಲ್ಲಿ ವಿಶ್ವವಿಸ್ತಾರ ಪಡೀತಾ ಇದೆ. ಆಗಲೂ ಸಮಸ್ಯೆಗಳಿದೆ. ಇಡೀ ರಂಗಭೂಮಿಯ ಪ್ರಧಾನವಾದ ಸಮಸ್ಯೆ ಇಂಥ ಗೋಷ್ಠಿಯಲ್ಲಿ ನಾವು ನೋಡಲೇಬೇಕಾದ್ದು ಒಂದು ಏನಂದರೆ, ಇದರ ಅಕಾಡೆಮಿಕ್ಸ್, ವಿಮರ್ಶೆ ಮತ್ತು ಕಲಾಕ್ಷೇತ್ರದಲ್ಲಿ ತೊಡಗಿಕೊಂಡಂತಹ, ಇನ್ವಾಲ್ವ್ ಆದಂತಹ ಕಲಾವಿದರು, ಯಜಮಾನರು, ಗುತ್ತಿಗೆದಾರರು, ರಂಗಕರ್ಮಿಗಳು ಇವರನ್ನು ಜೋಡಿಸುವುದು ಹೇಗೆ ಅಂತ. ವಿಮರ್ಶೆ ಅಷ್ಟಕ್ಕೆ. ನಾನು ಕಳೆದ ಸುಮಾರು 50 ವರ್ಷಗಳಲ್ಲಿ 10-15 ಪುಸ್ತಕಗಳನ್ನು, 1000 ಲೇಖನಗಳನ್ನು ಬರೆದಿದ್ದೇನೆ. ನಾನು ಬರೆದಿದ್ದೇನೆ ಮತ್ತು ನಾನೇ ಓದಿದ್ದೇನೆ. ಅಲ್ಲಲ್ಲಿ ಇದನ್ನು ಏನೋ ಮಾಡಬೇಕು ಅನ್ನೋ ಒಂದು ತುಡಿತ ಯಜಮಾನರುಗಳಲ್ಲಿದೆ, ಸಂಸ್ಥೆಗಳಲ್ಲಿದೆ. ಒಂದು ಕಡೆ ಬೆಳವಣಿಗೆ ಆಗ್ತಾ, ಇದನ್ನು ಜೋಡಿಸುವುದು ಹೇಗೆ? ಈಗ ವಿಮರ್ಶಾ ಗೋಷ್ಠಿಗೆ ಕಲಾವಿದ ಬರುವಾಗ ನನ್ನಲ್ಲೊಬ್ಬ ಕಲಾವಿದ ಕೇಳಿದ, ಹೇಗೆ ಬರುವುದು ಸ್ವಾಮಿ, ನಮಗೆ ಬಸ್ಸಿದ್ದು ಕೊಡುದು ಯಾರು?
ವಿಷಯ ಹೌದಲ್ವ ಅದು? ನನಗೆ ಆಟ ಉಂಟು, ಅನ್ನದ ಪ್ರಶ್ನೆ, ಜೀವನ ಹೊಟ್ಟೆಪಾಡು ಹಾಗೆಲ್ಲ ಹೇಳೋದಿಲ್ಲ ನಾನು. ಮಾನಪತ್ರಗಳಲ್ಲಿ ಕೂಡ ಬರೀತಾರೆ, ಹೊಟ್ಟೆಪಾಡಿಗಾಗಿ ಬರುವವರನ್ನು ಸೇರಿ, ಹಾಗೆಲ್ಲ ಬರಿಬಾರ್ದು. ಜೀವನದ ಸಮಸ್ಯೆ ಉಂಟು. ಹೌ ಟು ಜಾಯಿನ್ ದಿಸ್? ಸಿನಿಮಾದಲ್ಲಿ ಸಮಸ್ಯೆ ಇದೆ, ಅಲ್ಲಿ ಸಮೃದ್ಧಿಯಿಂದ ಇದೆ. ತುಂಬ ಹಣ ಆದವರು, ಕೋಟಿಪತಿಗಳು ನಿಮ್ಮ ಸತೀಶ್ ಧವನ್ನ ಪ್ರಶ್ನೆ ಉತ್ತರಕ್ಕೆ ಬಂದು ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಹಣ ಹೆಚ್ಚಾದ ಸಮಸ್ಯೆ. ಪೊಲಿಟಿಕಲಿ ಕೂಡ ರಾಜಕೀಯ ವಿಮರ್ಶೆಯನ್ನು ಕೇಳಲಿಕ್ಕೆ ರಾಜಕಾರಣಿಗೆ ಪುರುಸೊತ್ತಿಲ್ಲ, ಮನಸ್ಸುಂಟು. ಲಿಟ್ರರಿ ಅಕಾಡೆಮಿಕ್ಸ್ ಹಾಗಲ್ಲ. ಸಾಹಿತ್ಯಿಕವಾದ ಶೈಕ್ಷಣಿಕ ಅಕಾಡೆಮಿಕ್ ವಿಷಯಗಳಲ್ಲಿ ಅದನ್ನು ಹೇಳುವವರು ಮಾಡುವವರು ಒಟ್ಟಾಗ್ತಾರೆ ಆಗಾಗ. ಆದ್ದರಿಂದ ಅದು ಪರ್ಕ್ಯುಲೇಟ್ ಆಗ್ತದೆ, ಒಂದೇ ಸಲ ಹೊಯ್ಲಿಕ್ಕಾಗೋದಿಲ್ಲ. ಪರ್ಕ್ಯುಲೇಷನ್, ಡಿಕಾಕ್ಷನ್ ಇಳಿದ ಹಾಗೆ ಬೊಟ್ಟ 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 ಇಳಿದು ಅದು ನಿಧಾನ ಪರಿಣಾಮ ಮಾಡಬೇಕು ಅಂತ ಒಂದು ಹೋಪ್ಸ್ ಇಟ್ಟುಕೊಂಡದ್ರಿಂದಲೇ, ಈ ಹುಚ್ಚು ನಮಗೆ ಇರುವುದರಿಂದಲೇ ಇದು ಏನಾದರೂ ಸರಿ ಮಾಡ್ಬೋದೆನ್ನೋದು ಹುಚ್ಚೆ. ಅಂತಹ ಸಂಘಟನೆಗಳಿಗೆ ಸಂಬಂಧಪಟ್ಟವರು ಅನೇಕರಿದ್ದೀರಿ. ಇಲ್ಲಿ ಪೂಜಬರಿಗಳಿದ್ದಾರೆ, ದೇವಾನಂದರಿದ್ದಾರೆ, ಅಶೋಕ ಭಟ್ರಿದ್ದಾರೆ. ಮೊದಲ ಸಮಸ್ಯೆ ಇದು. ಎರಡನೇದು, ಈಗ ಯಕ್ಷಗಾನವನ್ನು ನೋಡುವಾಗ ಅಥವಾ ಥಿಯೇಟರ್ ಯಾವುದು ಕೂಡ ಅದು ಒಂದು ಕಡೆ ರಂಗಭೂಮಿ. ಅದು ರಂಗಭೂಮಿ ಜನರ ಕಡೆ ಹೋಗುವ ಪ್ರಯತ್ನ ಯಾವಾಗಲೂ ಮಾಡ್ತಾರೆ. ಥಿಯೇಟರ್ ಗೋಯಿಂಗ್ ಟು ದ ಪೀಪಲ್. ಅದು ಕ್ಲಾಸಿಕಲ್ ಅಂತಲೂ ನಾವು ಹೇಳ್ತೇವೆ. ಕ್ಲಾಸಿಕಲ್, ಫೋಕು, ಜಾನಪದ, ದೇಶಿ ಇದೆಲ್ಲ ತುಂಬ ಕನ್ಫ್ಯೂಷನ್. ನಾನು ಅದಕ್ಕೆ ಹೋಗೋದಿಲ್ಲ. ಇನ್ನೊಂದು ದಿವಸ ಯಾವುದಾದ್ರೂ ಒಂದು ದೇಶದಲ್ಲಿ ತಯಾರಾದ ವಿಮರ್ಶೆಯ ಪಿಜನ್ ಹೋಲ್ ಉಂಟಲ್ಲ, ಅಚ್ಚುಕಟ್ಟಾಗಿ ಅದರ ಒಳಗೆ ನಮ್ಮ ಕಲೆಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ. ಇದು ದೇಶಿ, ಇದು ಜಾನಪದ ಅಂತಲ್ಲ. ವಿದ್ವಾನ್ ಕುಕ್ಕಲ ಕೃಷ್ಣ ಭಟ್ರು ಪೂಜ್ಯರು ಹೇಳಿದ ಪ್ರಕಾರ ಶ್ರೀಬಾಗಲು ವೆಂಕಪ್ಪಯ್ಯನವರನ್ನು ಬಹಳ ಎತ್ತಿ ಹಿಡಿದವರು. ನಮ್ಮಲ್ಲಿ ಹಾಗೆ ನೋಡಿದರೆ ಜಾನಪದ, ದೇಶಿ, ಶಾಸ್ತ್ರೀಯ ಅಂತ ಇಲ್ಲ ಅಂತ. ಮತಂಗನ ಸಂಗೀತದ ಬೃಹತ್ ಗ್ರಂಥ, ಬೃಹತ್ ದೇಶಿ, ಅದು ದೇಶಿ ಅಂತಲ್ಲ ಅದಕ್ಕೆ ಹೆಸರು. ದೇಶ ಯಾವುದು ಉಂಟೋ ಅದು ದೇಶಿ. ಮಾರ್ಗ ಯಾವುದು? ಮಾರ್ಗ ಸ್ವರ್ಗಕ್ಕೆ ಹೋಗಿದೆ ಒಂದು ಡೆಫಿನೇಷನ್ ಪ್ರಕಾರ. ಈಗ ಇರುವುದೆಲ್ಲ ದೇಶಿ. ವೇದದ ಉಚ್ಚಾರ ಬೇಕಾದರೆ ಮಾರ್ಗ ಅಂತ ಹೇಳ್ಬೋದು. ಹಾಗೆ ದೇಶಿ, ಮಾರ್ಗ, ಜಾನಪದ, ಅದು ಇದು ಇದೆಲ್ಲ ಲೂಸು. ಪಾರಿಭಾಷಿಕ ಶಬ್ದಗಳನ್ನು ಭಾರಿ ಜಾಗ್ರತೆಯಿಂದ ಬಳಸಬೇಕು. ಒಮ್ಮೆ ನಾವು ಪ್ರಯೋಗ ಅಂತ ಹೇಳೋದು, ಒಮ್ಮೆ ಇದು ಪರಂಪರೆ ಅಂತ ಹೇಳೋದು. ಲಯ ಇಲ್ಲದವ ಹೇಳೋದು ಲಯ ಅಷ್ಟು ಬೇಕು ಅಂತಿಲ್ಲ ರಂಗಸ್ಥಳಕ್ಕೆ ಅಂತ. ಕುಣಿತ ಬೇಡ ಹೇಳೋದು, ಕುಣಿತ ಗೊತ್ತಿಲ್ಲದವ. ಕೂಡದೆ ರಂಗಸ್ಥಳಕ್ಕೆ ಪ್ರವೇಶ ಮಾಡಲಿಕ್ಕೆ ಕೂಡದ ಪ್ರಾಯಕ್ಕೆ ಬರುವಾಗ ಇಲ್ಲ, ಪರದೆಯಲ್ಲಿ ಕೂತುಕೊಂಡು ಪ್ರವೇಶ ಮಾಡುವ ಕ್ರಮವೂ ಇದೆ ಅಂತ ಹೇಳೋದು. ಒಮ್ಮೆ ಪ್ರಯೋಗ ಹೇಳೋದು, ಒಮ್ಮೆ ಪರಂಪರೆ ಹೇಳೋದು, ಒಮ್ಮೆ ನನ್ನದು ಅಂತ ಹೇಳೋದು, ಒಮ್ಮೆ ಅದು ಹಾಗಲ್ಲ ಅಂತ ಹೇಳೋದು. ಜವಾಬ್ದಾರಿ ದಾಟಿಸುವ ಕೆಲಸ ಮಾಡಬೇಕು ನಾವೆಲ್ಲ. ನಾನು ಸಮೇತ ಹೊರಬೇಕು ಜವಾಬ್ದಾರಿಯನ್ನು. ಯಕ್ಷಗಾನ ರಂಗಭೂಮಿಯ ಆಗು ಹೋಗುಗಳ ಮೊದಲ ಜವಾಬ್ದಾರಿ ವ್ಯವಸಾಯ ಮೇಳಗಳ ದೇವಸ್ಥಾನಗಳಿಗೆ. ದೇವಸ್ಥಾನ ಶುಡ್ ಹ್ಯಾವ್ ಎ ಪಾಲಿಸಿ. ನಮ್ಮದು ಹೀಗೆ ಅಂತ. ಈಗ ಯಕ್ಷಗಾನವನ್ನು ಬಿಟ್ಟು ನಾವು ಆಲೋಚನೆ ಮಾಡುವುದಾದರೆ, ದೊಡ್ಡ ದೇವಸ್ಥಾನ ಉಂಟು, ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದು, 10 ಬ್ರಹ್ಮಕಲಶ ಆದ್ದು, 1000 ವರ್ಷ ಹಳತು. ಅಲ್ಲಿಗೆ ನಾನೊಂದು ತಂದು ಫೋಟೋ ಕೊಡೋದು, ಲಕ್ಷ್ಮೀನಾರಾಯಣ ಫೋಟೋ, ಅದನ್ನು ಅಲ್ಲಿ ನೇತಾಡಿಸೋದು, ಕೂಡುವುದು. ಅಮೇರಿಕನ್ ದೇವಸ್ಥಾನಗಳಲ್ಲಿ ನಾಟ್ ಅಲೌಡ್. ಅಲ್ಲಿಯ ಶಿಸ್ತು ನಮ್ಮ ದೇವಸ್ಥಾನಗಳಿಗೆ ಬಂದಿದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಾಯೋಜಕ ಪ್ರಭಾಕರ ಜೋಶಿ, ಅದು ಫೋಟೋದ್ದು ಪ್ರಾಯೋಜಕ, ದೇವಸ್ಥಾನದಲ್ಲ. ನಾನೊಂದು ವಿಗ್ರಹ ತಂದು ಇಡುವುದು. ಹೀಗೆ ಸೂಪರ್ ಇಂಪೋಸಿಂಗ್. ಯಕ್ಷಗಾನದ ವೇಷ ನೋಡಿ ನೀವು, ಚಂದದ ಎದೆ ಪದಕ, ಕೊರಳಾರ, ಒಂದು ಮಾಲೆ, ಭುಜಕೀರ್ತಿ, ಅದಕ್ಕೆ ಪೇಪರ್ನದ್ದು ಹಾಕ್ಕೊಳ್ಳೋದು ಚಂದ ಅಂತ. ಅದರ ಮೇಲೆ ಸುಗಂಧರಾಜದ ಮಾಲೆ ಹಾಕೋದು, ಟೊಪ್ಪಿಗೆ ಎಂಥದ್ದು ಒಂದು ಇಟ್ಟುಕೊಳ್ಳೋದು. ಅಂದರೆ ವಲ್ಗಾರಿಟಿ, ಕಲ್ಚರಲ್ ವಲ್ಗರ್ ಅನ್ನೋದು ನಾನು ಜೆಂಡರ್ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಸಾಂಸ್ಕೃತಿಕ ವಲ್ಗಾರಿಟಿ ಇಲ್ಲಿ ಬಂದಿದೆ. ಸಣ್ಣ ಉದಾಹರಣೆ ನೋಡಿ, ರಂಗಸ್ಥಳದಲ್ಲಿ ನಾವೀಗ ಸಿಂಹಾಸನ ತಂದಿದ್ದೇವೆ. ಸಿಂಹಾಸನ ಮೂರ್ತವಾದ, ಅದು ಸಿಂಹಾಸನವೇ, ದಿವಾನದು. ಮೊದಲಿದ್ದದ್ದು ಹೇಗೆ ರಥ, ಅದು ಸ್ವಲ್ಪ ಸೈಜ್ ಸಣ್ಣದಾಯಿತು, ದೊಡ್ಡದು ಮಾಡಿದ್ದಾರೆ. ಅದು ಹತ್ತಿದ್ರೆ ರಥ, ಇಳಿದ್ರೆ ದೇವಸ್ಥಾನ, ಪರ್ವತ, ತೋರಿಸಿದ ಕೂಡಲೇ ಆಗಬೇಕು ಇಂಪ್ರವೈಸೇಷನ್. ಈ ಕಲ್ಪನೆಯಲ್ಲಿ ರಂಗಸ್ಥಳದಲ್ಲಿರುವ ಪ್ರಾಪರ್ಟಿ ಕಡಿಮೆ, ಅದರ ಶ್ರೀಮಂತಿಕೆ ಹೆಚ್ಚು. ಒಂದು ಸುತ್ತು ಬರುವಾಗ ನಾನು ಆಸ್ಥಾನಕ್ಕೆ ಬಂದಿದ್ದೇನೆ, ನಾನು ವನಪ್ರವೇಶ ಮಾಡಿದ್ದೇನೆ ಅಂತ ಬರೋಕೆ ಯಾರು ನಗಾಡುವುದಿಲ್ಲ.
ಪ್ರೇಕ್ಷಕನಿಗೂ ಕಲಾವಿದನಿಗೂ ಇರುವ ಒಪ್ಪಂದ. ಸಿನಿಮಾದಲ್ಲಿ ಪದ್ಯ ಹೇಳಿಕೊಂಡು ಗುಡ್ಡೆಯಲ್ಲಿ ಒಬ್ಬಳು ಪದ ಹೇಳೋದು, ಒಬ್ಬ ಹೊಂಡದಲ್ಲಿ ನಿತ್ಯ ಹೇಳೋದು ಪ್ರಣಯ. ನಿಜ ಜೀವನದಲ್ಲಿ ಮಾಡಿದರೆ ಕಂಕನಾಡಿಗೆ ಕೊಂಡೋಗ್ತಾರೆ. ಹಾಗೆಲ್ಲ ಅದು ಅವರೊಳಗೆ ಪ್ರೀತಿ ಇತ್ತು, ಅದು ಇತ್ತು ಅಂತ ತೋರಿಸೋದು ಪದ್ಯ. ಅದನ್ನು ಯಾರೂ ಇದು ಮಾಡೋದಿಲ್ಲ. ನನ್ನ ಸಣ್ಣ ಮಗಳ ಹತ್ರ ನಾನೊಮ್ಮೆ ಧಾರಾವಾಹಿ ನಡೆಯುವಾಗ ಒಂದು ಚಂದದ ಘಟನೆ ಬಂತು. ನಾನೆಂತ ಇದೆಂಥದ್ದು, ನೀ ಸುಮ್ಮನೆ ಕೂತ್ಕೊ, ಅದು ಅಡ್ವರ್ಟೈಸ್, ಈಗ ಕತೆ ಪುನಃ ಶುರು ಆಗ್ತದೆ. ಅವಳಿಗೆ 4 ವರ್ಷದ ಅವಳಿಗದು ಗೊತ್ತುಂಟು. ಮಾಧ್ಯಮದೊಟ್ಟಿಗೆ ಹಾರ್ದಿಕವಾದ ಸಂಬಂಧ ಇಟ್ಟುಕೊಂಡಾಗ ಮಾತ್ರ ಇದು ಸಾಧ್ಯ. ಈಗ ಏನಾಗಿದೆ ಅಂದರೆ, ಒಂದು ದೊಡ್ಡ ಸಮಸ್ಯೆ. ನನ್ನಂಥವನು ಇನ್ನು ಅದನ್ನು ಎದುರಿಸಿ ದೊಡ್ಡ ಬೇಸರ ಪಡುವ ಪ್ರಶ್ನೆ ಇಲ್ಲ. ಯಾರು ಏನು ಹೇಳಿದರೂ ಪೊಲಿಟಿಕಲಿ ಕರೆಕ್ಟ್ ಇದ್ದೇವೆ ಅಂತ ಮಾತಾಡು. ಪೊಲಿಟಿಕಲಿ ಕರೆಕ್ಟ್. ನನಗೆ ಅವಕಾಶ ತಪ್ಪಿ ಹೋಗ್ತದಾ? ನನ್ನನ್ನು ಬಿಡ್ತಾರಾ? ಈಗ ನನ್ನನ್ನು ಬಿಟ್ಟಿದ್ದಾರೆ ಕೂಡ, ಖುಷಿಪಟ್ಟಿದ್ದೇನೆ. ಸಂಜೆ ಚರ್ಮುರಿ ಅಂಗಡಿಗೆ ಹೋಗಲಿಕ್ಕೆ ಟೈಮ್ ಸಿಗ್ತದೆ. ಪೊಲಿಟಿಕಲಿ ಕರೆಕ್ಟ್ ಹಾಗೆ ಆಗಬಾರ್ದು. ದೇವಸ್ಥಾನಗಳು ಮೇಳಗಳಿಂದ ಗಳಿಕೆ ಮಾಡ್ತವೆ. ಎಲ್ಲ ದೇವಸ್ಥಾನಗಳಿಗೆ ಸಂಬಂಧಿಸಿ ನಾನು ನೇರವಾಗಿ ಹೇಳುವ ಮಾತು, ಅಲ್ಲದೆ ಪ್ರೆಸ್ಟೀಜ್ ಉಂಟು. ಧರ್ಮಸ್ಥಳ, ಮಂದಾರ್ತಿ, ಕಟೀಲು ಯಾವುದು ಹೋದರೂ ಆ ದೇವಸ್ಥಾನವೇ ಅಲ್ಲಿ ಬಂತು ಎಂಬ ಭಾವನೆ. ಆ ಪ್ರೆಸ್ಟೀಜನ್ನು ದೇವಸ್ಥಾನ ಎಂಜಾಯ್ ಮಾಡೋದಿಲ್ವಾ? ಕಾಣಿಕೆಯಲ್ಲೂ ಆಟದಲ್ಲಿಯೂ ಹಣ ಗಳಿಸೋದಿಲ್ವಾ? ಜವಾಬ್ದಾರಿ ಹೊರಬೇಡ. ಅದು ನಮ್ಗೆ ಗೊತ್ತಿಲ್ಲ, ಅದು ಭಾಗವತರಿಗೆ ಬಿಟ್ಟಿದ್ದೇನೆ, ಅದು ವಹಿಸಿಕೊಂಡವರಿಗೆ ಬಿಟ್ಟಿದ್ದೇನೆ. ವಹಿಸಿಕೊಂಡವ ಹೇಳೋದು ಅವು ಭಾಗವತರಿಗೆ ಬಿಡ್ತೀನಿ. ಭಾಗವತ ಹೇಳೋದು ನಾನು ಹೇಳಿದ್ದು ಕೇಳೋದಿಲ್ಲ ಮಾರ್ರೆ ಕಲಾವಿದರು. ಭಾಗವತಿಗೆ ಬಿಡು ನೀನು, ಮತ್ತೆ ಯಾಕೆ ಮಾಡೋದು ಕೇಳದಿದ್ದರೆ? ನೋ ಕಾಂಪ್ರಮೈಸ್. ಕೇಳದಿದ್ದರೆ ಮನವೊಲಿಕೆ ಆಗಬೇಕು. ರಂಗಸ್ಥಳದಲ್ಲಿ ಜಗಳ ಆದ್ದನ್ನು ಒಬ್ಬರು ಭಾಗವತರು ನಿಲ್ಲಿಸಿದ್ದು ಉಪ್ಪೂರನ್ನು ನಾನು ನೋಡಿದ್ದೇನೆ. ಪರದೆ ಹಾಕ್ಸಿದ್ರು. ವಿಠಲ ಶಾಸ್ತ್ರಿಗಳು ಏನಾದರೂ ಬೇಡದಿದ್ದರೆ ಇದ್ದರೆ ಪರದೆ ಹಾಕ್ಸಿದ್ರಂತೆ, ನಾವು ಆಟ ನಿಲ್ಲಿಸುವ ಅಂತ. ಅದು 2 ಸಲ ಮಾಡುವಾಗ ಇಡೀ ವರ್ಷಕ್ಕೆ ಕಂಟ್ರೋಲ್ ಬರ್ತದೆ. ಅದು ನಾನೇ ತಾಳಮದ್ದಲೆಯಲ್ಲಿ ನೋಡಿದ್ದೇನೆ. ಇದು ಬೆಳಗಿನ ಜಾವ ನನ್ನದು ಅರ್ಥ, ಪ್ರಸಿದ್ಧ ಅರ್ಥಗಳು 4 ಗಂಟೆಗೆ ಬರುವುದು, ರಾವಣವಧೆ ರಾಮ, ಸುಧನ್ವಾರ್ಜುನ ಅರ್ಜುನ ಬರುವಾಗ ಒಂದು ದಿವಸ ನಾನು ಅಬ್ಬರಿಸಿದೆ, ಇಲ್ಲ ಅರ್ಥ ಹೇಳುವುದಿಲ್ಲ ಅಂತ. ಆ ಸೀಸನ್ನಲ್ಲಿ ಸರಿ ಇತ್ತು, ಮತ್ತೆ ಪುನಃ ಮೊದಲನಾಗೆ ಆಯಿತು. ನ್ಯಾಚುರಲ್. ಒಂದು ಪ್ರತಿಕ್ರಿಯೆ, ಪ್ರತಿಭಟನೆ ಸುಜ್ಞವಾದದ್ದು. ನಾನು ಮಾಡಿದ್ದೆಲ್ಲ ಸರಿ ಎಂಬ ಅರ್ಥದಲ್ಲಿ ಅಲ್ಲ, ಕಲಾವಿದನಿಂದಲೂ ಬರಬೇಕು. ಜವಾಬ್ದಾರಿಯನ್ನು ನಾವು ದಾಟಿಸೋಲ್ಲ. ಇದು ಯಾರು ಅವರು ಮಾಡಿದರೆ ಇವರು ಮಾಡಿದೆ ಅಂತ. ಯಕ್ಷಗಾನದ ಈ ವಿಮರ್ಶೆಯಲ್ಲಿ, ಯಾವ ವಿಮರ್ಶೆಯಲ್ಲೂ ನೆನಪಿಸಬೇಕಾದ ವಿಷಯ ಯಾರು ಸರಿ ಅಂತಲ್ಲ, ಯಾವುದು ಸರಿ ಅಂತ. ಹೂ ಈಸ್ ರೈಟ್ ಅಲ್ಲ, ವಾಟ್ ಈಸ್ ರೈಟ್. ಕಲೆಯ ಉದ್ಧಾರ ಬೇಡ, ಇದ್ದದ್ದನ್ನು ಇದ್ದಾಗ ಇಟ್ಟುಕೊಳ್ಳುವ ದೃಷ್ಟಿಯಿಂದ ಆದರೂ ಯಕ್ಷಗಾನದಲ್ಲಿ ಮೊದಲಾಗಿ ಆಗಬೇಕಾದ ಕೆಲಸ ಅನವಶ್ಯಕವಾಗಿ ಸೇರಿದ ವೈರಸ್ಗಳನ್ನು ತೆಗೆಯುವುದು, ಬಿಟ್ಟು ಹೋದ್ದನ್ನು ಸಾಧ್ಯ ಆದರೆ ಒಳಗೆ ತೆಕ್ಕೊಳ್ಳೋದು. ಕಳೆದ 50 ವರ್ಷಗಳ ಇತಿಹಾಸ ನೋಡಿದರೆ ಮೊದಲೇ ಎಂಥ ಪೆಟ್ಟುಗಳನ್ನು ಕಳ್ಕೊಂಡಿದ್ದೇವೆ. ನಿಜ ಪೆಟ್ಟು ಅಂತ ಹೊತ್ತೊಟ ಭಾಗವತರು ಹೇಳ್ತಿದ್ರು. ನಿಜ ಪೆಟ್ಟು. ತಬಲಾದ ಟೇಕ ಬಂದಿದೆ, ಆಕರ್ಷಕವಾಗಿದೆ, ಗಾಯನ ಆಗಿದೆ, ಎಲ್ಲ ಹೌದು, ಯಕ್ಷಗಾನವ ಅಂತ. ಡಾಕ್ಟರ್ ನಂಬಿಯಾರ ಒಂದು ವಾಕ್ಯವನ್ನು ಒಂದು ತಪ್ಪಾಗಿ ಸ್ವಲ್ಪ ಉದ್ಧರಿಸ್ತೇನೆ ನಾನು. ಯಕ್ಷಗಾನದ ಭಾಗವತಿಕೆ ಏಕಕಾಲದಲ್ಲಿ ಗಾಯಕಿಯೂ ಆಗಿದೆ, ಭಾವಗೀತೆ ಆಗಲಿಕ್ಕೆ ಹೊರಟಿದೆ, ಸಿನಿಮಾ ಸಂಗೀತವೂ ಆಗಲಿಕ್ಕೆ ಹೊರಟಿದೆ, ಯಕ್ಷಗಾನವೊಂದನ್ನು ಬಿಟ್ಟು ಎಲ್ಲವೂ ಆಗಲಿಕ್ಕೆ ಹೊರಟಿದೆ. ಇತ್ತೀಚೆಗಿನ ಸಣ್ಣ ಬೆಳವಣಿಗೆ ನೋಡಿ, ವೇಷಧಾರಿ ನಿಂತಿದ್ದಾನೆ, ವಿತಾಳವಾಗಿ ಪದ್ಯವನ್ನು ತೆಗೆಯುವುದು. ತಾಳ ಇಲ್ಲದೆ ಸ್ವಲ್ಪ ಹೊತ್ತು, ಅದು ಉತ್ತರಾದಿ ಪದ್ಧತಿ, ಅದು ಭಜನೆ ಪದ್ಧತಿ. ಅದು ಯಾರೋ ವನಚರ ನೀನು, ಯಾರೋ ವನಚರ ನೀನು ಅಂತ ಪದ್ಯ ತೆಗೆಯುವುದು. ಇವ ಎಂಥದ್ದು ಮಾಡೋದು? ಸಭೆಗೆ ವಿಲಕ್ಷಣ ಕಾಣುತ್ತದೆ. ನಿನ್ನೊಬ್ಬ ಪ್ರತಿಭಾವಂತನಾದ ಭಾಗವತನ ನೋಡಿದೆ, ಹೇಳಿದ ಶಬ್ದವನ್ನೇ ಹೇಳುವುದು, ತಾಳ ಇಲ್ಲದ ಪದ್ಯ ತೆಗೆಯುವುದು, ಬೇಡದಲ್ಲಿ ತುಂಡು ಮಾಡುವುದು, ಸಂಧಿವಿಂಗಡಣೆ ಮಾಡುವುದು, ಎಲ್ಲ ರೋಗ ಆ ಮನುಷ್ಯನಿಗೆ ಹಿಡಿದಿದೆ ಈಗಲೇ. ಕಾರಣ ಏನು? ನೋಡ್ತಾ ಇರೋ ಮಾಡೆಲ್ಸ್ ಕಣ್ಣು ಮುಂದೆ ಆಗಿದೆ. ಆದ್ದರಿಂದ ಯದ್ಯದ ಆಚರಿತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ತುಂಬ ಸರಳವಾಗಿ ಗೀತೆಯಲ್ಲಿ ಹೇಳಿದ ಮಾತು. ಶ್ರೇಷ್ಠರಾದವರು, ಮಾಡೆಲ್ ಆಗಿದ್ದವರು ಏನು ಮಾಡ್ತಾರೋ ಅದನ್ನು ಉಳಿದವರು ಫಾಲೋ ಮಾಡ್ತಾರೆ. ಅದು ಟ್ರೆಂಡ್ ಆಗಿರ್ತದೆ. ಇದು ಈಗ ಕಾಯಮಾಯಿತು. ಅದು ತಪ್ಪು ಅಂತ ಹೇಳಿದರೆ ತಪ್ಪಾಗ್ತದೆ ನಮ್ಮದು.
ಎಂಥದ್ದು, ಕುರುಡರ ರಾಜ್ಯದಲ್ಲಿ ಒಂದು ಕಣ್ಣನ್ನಾದರೂ ಮುಚ್ಚಬೇಕಂತೆಲ್ಲ, ಇಲ್ಲದ್ರೆ ಮನುಷ್ಯ ಅಂತ ಆಗೋದಿಲ್ಲ ಅವ. ಇದು ಪ್ರಾಬ್ಲಮ್. ಹಿರಿಯ ವಿಶ್ವವಿಖ್ಯಾತ ರಂಗ ನಿರ್ದೇಶಕರು ಬಿ ವಿ ಕಾರಂತರು ಒಂದು ಮಾತು ಹೇಳ್ತಿದ್ರು, ಇಡೀ ವಿಶ್ವದ ರಂಗಭೂಮಿಗೆ ಗಂಧವನ್ನು ಕೊಡಬಲ್ಲ ಪದ್ಧತಿಗಳು, ಕನ್ವೆನ್ಷನ್ಸ್, ಅಂಶಗಳು ಯಕ್ಷಗಾನದಲ್ಲಿ ಉಂಟು. ಆ ಪ್ರವೇಶ, ನಿಲ್ಲುವುದು, ಅದು ಇದು, ಅದರ ಮಹತ್ವ ನಮಗೆ ಗೊತ್ತಾಗುವುದಿಲ್ಲ. ಹೊರಗಿಂದ ನೋಡಿದವರಿಗೂ ಔಟ್ಸೈಡರ್ಸ್ ಬೇಕು ಅಂತ ಹೇಳೋದು ಅದಕ್ಕೆ. ರಂಗಗಂಧವನ್ನು ಕೊಡಬಲ್ಲ ಯಕ್ಷಗಾನ ಈಗ ಸಿನಿಮಾದ ಮುಂದೆ, ನಾಟಕದ ಮುಂದೆ, ಇನ್ನೊಂದರ ಮುಂದೆ ಬೇಡ್ತಾ ನಿಂತಿದೆ. ಯಕ್ಷಗಾನ ರಂಗಸ್ಥಳ ನೋಡಿ, ಇದೀಗ ಈ ಜಾಲರಿ ಉಂಟಲ್ಲ, ಇದು ನಿಜವಾಗಿ ಕಾಲು ಕಾಣುವುದಿಲ್ಲ. ನೃತ್ಯ ರಂಗಭೂಮಿಯಲ್ಲಿ ಕಾಲು ಕಾಣಬೇಕು. ಈಗಿನ ಲೈಟಿಂಗ್ನಲ್ಲಿ ಕಾಲು ಕಂಡ್ರೆ ತೊಂದರೆ ಆಗ್ತದೆ ಅಂತಂದರೆ ಕಾಲಿಗೆ ಪೇಂಟ್ ಮಾಡಬೇಕು, ಅದು ಬಣ್ಣ ಹಚ್ಚಬೇಕು. ನಮ್ಮದು ಏನಾಗಿದೆ, ಫ್ಯಾನ್ಸಿ ಸ್ಟೋರು, ಮದುವೆ ಮಂಟಪ, ಅಂಗಡಿ, ಡಿಪಾರ್ಟ್ಮೆಂಟಲ್ ಸ್ಟೋರು, ವೆಸ್ಟರ್ನು ಎಲ್ಲ ಸೇರಿ ಅಜ್ಞಾನವೋ ಉತ್ಸಾಹವೋ ಒಳ್ಳೆದು ಎಡ್ಡೆ ಪೊರಲು ಮಾಡ್ಪುಣೆ ಹಾಳು ಮಾಡಲಿಕ್ಕೆ ಹೋಗಿದ್ದಾರೆ ಹೇಳುವುದಿಲ್ಲ ನಾನು, ಹಾಳಾಗಿದೆ. ಈಗ ನನ್ನ ಮನೆಯಲ್ಲಿ ಒಂದು ವಿಶೇಷ ಸಮಾರಂಭದಲ್ಲಿ ನಾನು ಒಳ್ಳೆಯದು ಮಾಡಲಿಕ್ಕೆ ಎಂಥದ್ದು ಮಾಡುವುದು, ಈಗ ಇದ್ದದ್ದಿಲ್ಲ. ಪಾಯಸ ಪ್ರಯೋಜನ ಇಲ್ಲ ಅಂತ ಚಿಕ್ಕು ಪಾಯಸ ಬಂತು, ಇನ್ನೊಂದು ಬಂತು, ಖರ್ಜೂರ ಪಾಯಸ ಬಂತು. ಈಗ ನಾನು ಈ ಲೋಕದಲ್ಲಿ ಇಲ್ಲದ ಪಾಯಸ ಕೊಡೋದು ಹೇಗೆ? ಪಾಯಸಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದು. ಉದ್ದೇಶ ಬಹಳ ಒಳ್ಳೆಯದು ಸ್ವಾಮಿ, ಆಗುವುದೇನು ಅಂತ ಬೇಕಲ್ಲ. ಈ ಪ್ರಜ್ಞೆ ನಮಗೆ ಬೇಕು. ನಾವು ಈ ಕಲೆಯನ್ನು ಸಮೀಪಿಸುವಾಗ ಭೀತಿಯಿಂದ, ಪ್ರೀತಿಯಿಂದ, ಸಂಶಯದಿಂದ ಸಮೀಪಿಸಬೇಕು. ಪ್ರೀತಿ ಮತ್ತು ಸಂಶಯ ಅಂದರೆ ಒಂದು ಅತ್ಯುತ್ತಮ ಉದಾಹರಣೆ ನಾನು ಕೊಡ್ತೇನೆ. ಹಲವು ಕಡೆ ಕೊಟ್ಟಿದ್ದೇನೆ, ಕೇಳಿದವರು ಇರ್ಬೋದು. ಹೆಂಡತಿ ಗಂಡನನ್ನು ನೋಡಿದಾಗ ಅವಳಿಗೆ ತುಂಬ ಪ್ರೀತಿ ಉಂಟು, ಇವನ ಮೇಲೆ ಕ್ಷಣ ಕ್ಷಣಕ್ಕೆ ಸಂಶಯ ಉಂಟು, ಇವ ಎಲ್ಲಿ ಹೋಗ್ತಾನೆ, ಎಂಥದ್ದು ಮಾತಾ. ನಿನ್ನೆ ಅವಳು ಯಾರು, ಶ್ರುತಕೀರ್ತಿ ಹೆಂಡತಿ ಸಹ ಕೇಳಿರ್ಬೋದು. ಅವಳು ಯಾರು ಅಂದರೆ ಅವರಿಗೆ ಗೊತ್ತಾಗ್ತದೆ, ಅದು ಎಲ್ಲಿಯಾದರೂ ಮಾತಾಡಿದ್ದು ವಿಷಯ ಇವಳಿಗೆ ಮುಟ್ಟಿಸಿದೆ, ಅದು ಮುಟ್ಟಿಸಲಿಕ್ಕೆ ಜನ ಉಂಟು. ಪ್ರೀತಿಯಿಂದಲೂ ಸಂಶಯದಿಂದಲೂ ರಂಗಭೂಮಿಯನ್ನು ನಾವು ಗೌರವಿಸಬೇಕು. ನಾವು ಓನ್ ಮಾಡಲಿಕ್ಕೆ ಹೊರಡಬಾರ್ದು ಅದನ್ನು. ಚೆಂಡೆ ಸೆಟ್ಟು ಬಂತು, ಪಂಚವಾದ್ಯ ಹೋಯಿತು. ಪಂಚವಾದ್ಯ ಎಷ್ಟು ಮಧುರವಾದ ಮತ್ತು ಸೌಮ್ಯವಾದ ಬಡಿತಗಳು. ಇಷ್ಟು ಸಣ್ಣ ಬೀದಿ ಇರುವ ದೇವಸ್ಥಾನ, ನನ್ನದೇ ಊರಿನ ದೇವಸ್ಥಾನ, ಬೇರೆ ಹೇಳುವುದಿಲ್ಲ. ಮಕ್ಕಳನ್ನು ಕರ್ಕೊಂಡು ತಾಯಂದಿರು ಬಂದಿದ್ದಾರೆ, 9 ಚೆಂಡೆ ಬಡಿತಾರೆ. ಚೆಂಡೆ ಸೆಟ್ಟು ಈಗ ಫ್ಯಾಷನ್. 1 ವರ್ಷದ ಮಗುವಿನ ಕಿವಿ ಏನಾಗಬೇಕು, ಬೇರೆ ಎಲ್ಲ ಕಲೆಗಿಲ್ಲ ನೀವು ಬಿಟ್ಟುಬಿಡಿ. ಖಂಡಿತ ಪರ್ಮನೆಂಟ್ ಡ್ಯಾಮೇಜ್. ಪಂಚವಾದ್ಯ ಹೋಯಿತು. ಇಡೀ ನಮ್ಮ ಕರಾವಳಿಯಲ್ಲಿ ಸಣ್ಣ ದೇವಸ್ಥಾನ ನೋಡಿ 200 ಜನ ಕೂತು ಊಟ ಮಾಡಲಿಕ್ಕೆ, ಯಾಕೆ ಮಳೆಯ ಪ್ರದೇಶ. ಕೂಡ್ಲು ನೋಡಿ, ಮಧುರು ನೋಡಿ, ಎಲ್ಲ ನೋಡಿ. ಅದನ್ನು ಬಿಟ್ಟು ತಂಜಾವೂರು ಗೋಪುರ ನಿಲ್ಲಿಸಿದ್ದೇವೆ, ಮೇಲೆ ಹಕ್ಕಿ ಕೂತರೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಎಂಟೈರ್ ನಮ್ಮ ಕರಾವಳಿ ಸರ್ವನಾಶ ಆಯಿತು. ಬೇಸರದಿಂದ ಹೇಳ್ತೇನೆ. ದೇವಸ್ಥಾನಗಳು ಪೂರ ದ್ರಾವಿಡ ಶೈಲಿ, ನಮ್ಮದನ್ನವರು ಕಾಪಿ ಮಾಡ್ತಾರಾ? ದೇವಸ್ಥಾನಗಳಲ್ಲಿ ನಮ್ಮ ಸಮುದ್ರ ಇದೆ, ಸಾವಿರಕಂಬದ ಬಸದಿ ಇದೆ, ಮಧುರ ದೇವಸ್ಥಾನ ಇದೆ, 100 ಮಾಡೆಲ್ ಇದೆ ನಮ್ಮಲ್ಲಿ. ಅದನ್ನು ಇಟ್ಕೊಂಡು ನಾವು ದೇವಸ್ಥಾನ ಮಾಡೋದಿಲ್ಲ. ಮಹಾದ್ವಾರಗಳು ಹಾಗೆ. ಮಹಾದ್ವಾರ ಬೇಡ ಹೇಳುವುದಿಲ್ಲ ನಾನು. ಮಹಾದ್ವಾರದ ಡಿಸೈನ್ ಹೇಗಿರಬೇಕು, ನನ್ನ ಊರಿನ ವಿಶೇಷವನ್ನು ಹೊಂದಿರಬೇಕು. ಅದು ಪಶ್ಚಿಮ ಘಟ್ಟಕ್ಕೆ ಹತ್ತಿರ ಆಗುವ ಪಶ್ಚಿಮ ಘಟ್ಟದ್ದು ಏನಾದರೂ ತೋರಿಸಬೇಕಲ್ಲ. ಅದು ಇದು ನಮ್ಮಲ್ಲಿ ಇಲ್ಲ. ಕಂಪ್ಲೀಟ್ ಎಂಥದ್ದು ಮ್ಯೂಟಿಲೇಷನ್, ಅಂಗಭಂಗ. ರಂಗಸ್ಥಳಕ್ಕೆ ತಂದ ಸಿಂಹಾಸನವು ಅದೇ ಜಾತಿಯದ್ದು. ಕೂಡಲೇ ಬ್ಯಾನ್ ಮಾಡಬೇಕು ಅದನ್ನು. ನಿಜವಾಗಿ ಎಲ್ಲ ಮೇಳದ ಯಜಮಾನರದ್ದು ಒಂದು ಕಾನ್ಫರೆನ್ಸ್ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಬೇಕು. ಭಾಗವತ ನಿರ್ದೇಶಕ ಅಂತ ಹೇಳ್ತೇವೆ. ಎಷ್ಟು ನಿರ್ದೇಶನ ನಡೀತದೆ. ಒಂದು ಉದಾಹರಣೆ, ಎಕ್ಸ್ಟ್ರೀಮ್ ಒಂದು ಉದಾಹರಣೆ ತಗೊಳ್ತೇನೆ ನಾನು. ರಾಮನ ವೇಷ ಮಾಡುವವ ಕಿರೀಟದ ವೇಷ ಮಾಡಿ ಒಂದು ಸೋಗಲಿ ಹಾಕ್ಕೊಂಡು ಬರ್ತಾನೆ. ಲಕ್ಷ್ಮಣ ಮೈ ಬಿಟ್ಟು ವೇಷ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಭಾಗವತನಿಗೆ ಹೇಳುವ ಅಧಿಕಾರ ಉಂಟಾ? ಅವ ಎಂಥ ನಿರ್ದೇಶಕ? ಹೊರಗಿನ ನಿರ್ದೇಶಕ ನಮಗೆ ಬೇಕು. ಭಾಗವತ ನಿರ್ದೇಶಕ ಎನ್ನುವುದಕ್ಕಿಂತ ನಿರ್ವಾಹಕ, ಕಂಡಕ್ಟರ್. ನಿರ್ದೇಶನ ಸುಮಾರು 60% ಪರಂಪರೆ ಮಾಡ್ತದೆ. ಕರ್ಣ ಇಂತಿಷ್ಟು ಸಲ ಮೇಲೆ ಹತ್ತಬೇಕು, ಅರ್ಜುನ ಇಂತಿಷ್ಟು ಸಲ ಇಳಿಬೇಕು, ಎದುರೆದುರು ನಿಲ್ಲಬೇಕು, ಎಲ್ಲಿ ನಿಲ್ಲಬೇಕು, ಎಲ್ಲಿ ಹೋಗಬೇಕು. ಸಂಪ್ರದಾಯದ ಕನ್ವೆನ್ಷನ್ ಇದೆ. ಕನ್ವೆನ್ಷನ್ ಅಂದರೆ ಸಣ್ಣ 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 ಸಂಪ್ರದಾಯದ ತುಂಡುಗಳು, ಅದು ಸೇರಿ ಪರಂಪರೆ. ಅದು ನೀವೀಗ ದೀಪ ಹಚ್ಚುವುದರಿಂದ ಹಿಡಿದು ಪ್ರತಿಯೊಂದಕ್ಕೆ ಕೊರಿಯೋಗ್ರಫಿ ಇಲ್ಲದ ವಿಷಯ ಇಲ್ಲ. ಶಂಭು ಹೆಗಡೆಯವರು ಯಕ್ಷಗಾನಕ್ಕೆ ಕೊರಿಯೋಗ್ರಫಿ ತಂದರು ಅಲ್ಲ. ಅಭಿಮನ್ಯು ಕಾಳಗಕ್ಕೆ ನಮ್ಮದೇ ಕೊರಿಯೋಗ್ರಫಿ ಉಂಟಲ್ಲ. ಅದನ್ನು ವ್ಯವಸ್ಥೆ ಮಾಡಿದರು ಅವರಷ್ಟೇ.
ಇವತ್ತಿಗೂ ಕೂಡ ಬಡಗುತಿಟ್ಟಿನ ಅತ್ಯುತ್ತಮ ಅಭಿಮನ್ಯು ಕಾಳಗಕ್ಕಿಂತ ನಮ್ಮ ಸಾಮಾನ್ಯ ಅಭಿಮನ್ಯು ಕಾಳಗ ಎದ್ದು ಕಾಣಲಿಕ್ಕೆ ಕಾರಣ ಏನು? ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಬಲವಾದ ಒಂದು ರಂಗ ಸಂಪ್ರದಾಯ ಇರುವ ಪ್ರಸಂಗ ಅದು. ಇಂಥ ನೂರಾರು ವಿಷಯ ನಾವು ಗಮನಿಸಿದರೆ ಇದರ ಒಳಗಿನ ದ್ರವ್ಯವನ್ನು ನಾವು ಉಪಯೋಗಿಸಬೇಕು. ಆರ್ಟ್ ಹ್ಯಾಸ್ ಟು ಗ್ರೋ ಫ್ರಮ್ ವಿದಿನ್. ಒಂದು ಕಲೆಗೆ ನಾವು ಹೊಸ್ತನ್ನು ತರಬೇಕಾದ್ರೆ ಹಳತ್ರಲ್ಲಿದ್ದದ್ದನ್ನು ನಾವು ಉಪಯೋಗಿಸಿದ್ದೇವೋ ನೋಡಬೇಕು. ಒಳಗಿನ ಸಂಪತ್ತನ್ನು ಅರಿತು ಯಾರು ಪ್ರಯೋಗಿಸ್ತಾನೋ ಅವನ ಪ್ರಯೋಗಕ್ಕೆ ಅರ್ಥ. ಈಗ ನಾನು ಗಾಂಧೀಜಿಯದ್ದು ಒಂದು ಪ್ರಸಂಗ ಬರೀತೇನೆ, ಒಳ್ಳೆಯದೇ ಬರೀತೇನೆ ಅಂತ ಇಟ್ಕೊಳ್ಳಿ, ಇಲ್ಲದ್ರೆ ಬರೆಸ್ತೇನೆ. ಯಾರು ಇಲ್ಲೇ ಇದ್ದಾರೆ ಪ್ರಸಂಗ, ಕಲ್ಚರ್ ಹತ್ರ ಹೇಳಿದರೆ ಬರೆದುಕೊಳ್ತಾರೆ. ಗಾಂಧೀಜಿಯನ್ನು ವೇಷ ಹೇಗೆ ಮಾಡೋದು ಅಂತ ಅವರು ಹೇಳುವುದಿಲ್ಲ, ಅದು ನನಗೆ ಬಿಟ್ಟದ್ದು. ಗಾಂಧೀಜಿಯನ್ನೆಂಥದ್ದು ತುಂಡು ಮಾಡಿ ಪಾಕೆಟ್ ವಾಚು ಕನ್ನಡಕ, ಅದು ಗಾಂಧೀಜಿಯ ನಮಗೆ ಗೊತ್ತಿರುವ ರಿಯಲಿಸ್ಟಿಕ್ ಚಿತ್ರ. ಹಾಗೆ ಮಾಡಿದರೆ ರಂಗಸ್ಥಳದಲ್ಲಿ ಕುಣಿಲಿಕ್ಕೂ ಆಗೋದಿಲ್ಲ, ಒಪ್ಪಲಿಕ್ಕೂ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಏನು, ಋಷಿ ಮಾಡಬೇಕು. ಚರಕವನ್ನು ಶಿರೋಭೂಷಣವಾಗಿ ಏನಾದರೂ ಒಂದು ಕಟ್ಟಬೇಕು. ಬ್ರಿಟಿಷ್ ದೊರೆಯನ್ನೆಂಥದ್ದು ಮಾಡೋದು, ಬಣ್ಣದ ವೇಷ, ದುಷ್ಟ. ಇಲ್ಲಿ ಎರಡು ಬಿಳಿ ಹಚ್ಚಬೇಕು, ಅವ ಬಿಳಿಯ ಅಂತ ತೋರಿಸಲಿಕ್ಕೆ. ಅಲೆಕ್ಸಾಂಡರ್ ಹೇಗೆ ಮಾಡೋದು, ಒಂದು ಗ್ರೀಕ್ ಅಂಶ ಬೇಕು ಅಲ್ಲಿ ಅಷ್ಟೇ. ಯಕ್ಷಗಾನದ ಒಳಗೆ ಇದನ್ನು ತರಬೇಕು ಹೊರತು ಇದನ್ನು ರಿಯಲಿಸ್ಟಿಕ್ ಮಾಡೋದಲ್ಲ. ರಿಯಲಿಸ್ಟಿಕ್ ಮಾಡಲಿಕ್ಕೆ ಹೋದರೆ ತೊಂದರೆ ಆಗ್ತದೆ. ನಾನು ನಂದಿನಿ ಉದ್ಭವದಲ್ಲಿ ನೋಡಿದ್ದೇನೆ, ಪಂಪಿನಿಂದ ನೀರು ಹಾರೋದು. ಹೌದು, ಜಾಗಟ ಹಿಡ್ಕೊಂಡು ಬಲಿಪುರ ಓಡಿದ್ದೆ. ಪದ್ಯ ಹೇಳಲಿಕ್ಕೆ ಆಗಲ್ಲ ಅವರಿಗೆ. ಮೊದಲಿಗೆ ಸಹ ನೀರು ಬಿತ್ತು, ಬೆಳಗಿನವರೆಗೆ ಒಳ್ಳೆ ನಾದದಲ್ಲಿತ್ತು ಮೊದಲೇ. ನಂದಿನಿಯ ಬರುವಿಕೆಯನ್ನು ನೃತ್ಯದಲ್ಲಿ ತೋರಿಸಬೇಕು, ಚಂಡೆಯಲ್ಲಿ ತೋರಿಸಬೇಕು, ಪದ್ಯದಲ್ಲಿ ತೋರಿಸಬೇಕು. ಒಂದು ನದಿಯ ಪ್ರವಾಹ, ಕಲೆ ಒಳಗಿಂದ ಅದು ಬೆಳಿಬೇಕು. ಪದ್ಯ ಸ್ಪಷ್ಟ ಆಗಲಿಕ್ಕೆ ಸಂಧಿ ವಿಂಗಡಣೆ ಮಾಡುವುದು ಭಾಗವತನ ಕೆಲಸ ಅಲ್ಲ. ಪುರಂದರ ವಿಠಲ ಹಾಗೆ ಹೇಳಬೇಕು. ಛಂದೋಲಯ, ಅರ್ಥಲಯ, ಗಾನಲಯ ಅಂಥದ್ದು ಸಾಹಿತ್ಯದ ಲಯ, ನಾಲ್ಕು ಇರಬೇಕು. ಪ್ರಧಾನ, ನನ್ನ ದೃಷ್ಟಿಯಲ್ಲಿ ಪ್ರಧಾನ ಛಂದೋಲ, ಇದು ಗಾನಲಯ. ವನವಿದಕ್ಕೆ ಪತಿಯಾದ ಧನುಜ ಹಿಡಿಂಬನ ಸೋದ ರನುಜ ಹಿಡಿಂಬೆಯು. ಸರಿ ಮಾಡಿ ಕೇಳೋದು ಕೂತವನ ಕೆಲಸ ಅದು. ಪ್ರಹ್ಲಾದ ನಾಪಿತ ಅಂತ ತಮಾಷೆ ಮಾಡೋದಲ್ಲ, ಅರಸಿಕತ್ವ ಅದು. ಪದ್ಯ ಇರುವುದೇ ಹಾಗೆ. ಅಗ್ನಿಮೇಳೆ ಪುರೋಹಿತಂ ಯಾಕೆ ಹೇಳುವುದು, ಅಗ್ನಿಮೇಳೆ ಪುರೋಹಿತಂ ಅಂತೇಳಿ ಆಗುದು, ಅದು ವೇದ ಸ್ವಾಮಿ. ಅದು ದೊರಕದ ವಸ್ತು ಲಕ್ಷ್ಮೀನಾರಾಯಣ. ಲಕ್ಷ್ಮೀ ದೀರ್ಘರಸ್ವ ತಪ್ಪಾಗಲಿಲ್ವಾ? ನಮ್ಮ ಸೊಸೈಟಿ ಇಟ್ ಈಸ್ ಮೂವಿಂಗ್ ಟು ಪ್ರೊಸೈಕ್ ಸೊಸೈಟಿ. ಎಲ್ಲ ಗದ್ಯದಲ್ಲಿ ನಮಗೆ ಅರ್ಥ ಆಗಬೇಕು. ಮಂಗಳೂರಿನಲ್ಲಿ ಹೊಡೆದಾಟ, ಕಾಸರಗೋಡಿನಲ್ಲಿ ಬಂಧನ, ಉದಯವಾಣಿ, ಅದು ಪದ್ಯ ಮಾಡಿ ಹೇಳ್ಬೋದು. ನಾವು ಪ್ರೋಸ್ ಕಡೆಗೆ ಹೋಗ್ತಾ ಇದ್ದೇವೆ. ಗಾನದ ಸೌಂದರ್ಯ, ಭೂಪ ಕೇಳೆಂದ, ಭೂಪ ಕೇಳು ಎಂದ ಅಲ್ಲ, ಅದು ಭಾಗವತನ ಕೆಲಸ ಅಲ್ಲ. ಸಂಧಿ ಸಮೇತ ಇದರೊಳಾರಿ ಭೂತಳಂಗಳ ಸದದು ಜಯಿಸುವ ಭಟರ ತೋರಿಸು, ಇದರೊಳು ಆರಿ. ತುಂಬ ಹರಟೆ ಆಗ್ತದೆ. ಪ್ರೇಕ್ಷಕ ಹೇಗಿರಬೇಕು ಅಂತ ಒಂದು ದೊಡ್ಡ ಚರ್ಚೆ ನಡೀತು. ನಂಬಿಯಾರರು ಬಹಳ ದೀರ್ಘವಾಗಿ ಎಲ್ಲೆಲ್ಲಿಂದಲೂ ಶಾಸ್ತ್ರಗಳನ್ನು ತೆಗೆದು ಅನಾವಶ್ಯಕವಾಗಿ ತುಂಬ ಬರೆದದ್ದು. ಒಳ್ಳೆಯದಾಗಿದೆ, ಬೇಡ. ಪ್ರೇಕ್ಷಕನ ಲಕ್ಷಣ ಏನು, ಪ್ರೇಕ್ಷಕನು ಶಾಸ್ತ್ರೀಯವಾದ ರಂಗಭೂಮಿಯ ಭಾಗ ಹೇಗೆ, ತುಂಬ ಪ್ರೌಢವಾದ ಒಂದು ಲೇಖನ. ನಮ್ಮಲ್ಲಿ ಪ್ರೇಕ್ಷಕ ಪ್ರತಿಕ್ರಿಯೆ ಹೇಗುಂಟು, ಪ್ರೇಕ್ಷಕರನ್ನು ಆಕ್ಷೇಪಿಸುವುದಲ್ಲ ನಾನು. 16 ವರ್ಷಗಳಿಂದ ಬಂದ ಟ್ರೆಂಡ್. ಮೊದಲು ಕ್ಲ್ಯಾಪ್ ಕೂಡ ಬಹಳ ಅಪರೂಪ, ನೆಗೆ ಮೆಚ್ಚುಗೆ ಇದ್ದದ್ದು. ಮಂಗಳೂರಿನಲ್ಲಿ ಒಂದು ಭರತಾಗಮನ ತಾಳಮದಲ್ಲಿ, ಮಂಗಳೂರಿನ ಹತ್ತಿರ ಎಲ್ಲಿ ನೆನಪಾಗುವುದಿಲ್ಲ, ನಡೆಯಿತು. ಅಣ್ಣ ನೀವು ಮೂವರ ಅರಣ್ಯದೊಳಿರುವಾಗ ಬಣ್ಣವೇ ತನಗೆ ರಾಜ್ಯ, ಪುಣ್ಯಪುರುಷ ನಿನ್ನ ಪಾದವ ಬಿಡನೆಂದು ಕಣ್ಣ ನೀರನ್ನು ತುಂಬಿದ. ಕೋಪಿಸಿಕೊಂಡು ನೀನು ಜರದೆ ಆದರೆ ಮತ್ತೆ ಪೋಪೆ ಮತ್ತೊಂದೂರಿಗೆ ಭೂಪ ನಿನ್ನಂತರಗಿದೆ ಸಾಕ್ಷಿ ಎಂದು ತಾಪದೆ ನಿಂದಿರಿದನು. ಭರತ ರಾಮರ ಭೇಟಿಯಾಗಿ ಹಿಂದಿನ ಕಥೆಯಲ್ಲಾಗಿ ಉತ್ತರ ಕ್ರಿಯೆಯಾಗಿ ಭರತ ತನ್ನ ಭಾವವನ್ನು ಹೇಳಲಿಕ್ಕೆ ಇರುವ 4 ಪದ್ಯಗಳು. ಭರತಾಗಮನ ಒಂದು ಕಾಲು ಗಂಟೆ ನಡೆದ ಮೇಲೆ ಸಿಕ್ಕುವ ರಸಸ್ಥಾನ ಅದು. ನೀನು ಯಾಕೆ ಊರಿಗೆ ಬರಬೇಕು, ನಿನ್ನ ವನವಾಸ ಯಾಕೆ ತಪ್ಪು, ನಾನು ಹೇಗೆ ಅಸಹಾಯಕನಾಗಿದ್ದೇನೆ ಅಂತ ಬ್ಯೂಟಿಫುಲ್ 4 ಅತ್ಯುತ್ತಮ ಸುಬ್ಬನ ಪದ್ಯಗಳು.
ಅದರಲ್ಲಿ ಒಂದು 12 ಇಶ್ಯೂಸ್ ಇದೆ, ನಾನು ಲಿಸ್ಟ್ ಮಾಡಿದ್ದೇನೆ. 12 ವಿಷಯಗಳನ್ನು ಭರತ ಎತ್ತಬಹುದಲ್ಲಿ ಸುಮಾರಾಗಿ. ಈ ಪದ್ಯ ನಡೀತಾ ಇತ್ತು. ಇಲ್ಲಿ ಸಭೆಯಲ್ಲಿದ್ದವರೇ ಒಬ್ಬರು ಭರತ, ಮತ್ತೊಬ್ಬರು ಇಲ್ಲ ಕಾಣ್ತಾರೆ ರಾಮ. ಕಲ್ಚರ್ ಭರತ ಅಂತ ನನ್ನ ನೆನಪು, ಅಲ್ಲ ರಾಮನ. ಆ ಪದ್ಯ ಆದಲ್ಲಿಗೆ ಕ್ಲ್ಯಾಪ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಒಳ್ಳೆಯದಾಗಿದೆ ಅಲ್ಲ. ಎಂಥದ್ದು ಮಾಡೋದು ರಾಮ, ಎಂಥದ್ದು ಮಾಡೋದು ಭರತ, ಹೊಂಡಕ್ಕೆ ಹಾಕಿದಾಗ ಆಗ್ತದೆ. ಇನ್ಯಾರೆನ್ನನು ಗುಣದಲ್ಲಿ ಮನ್ನಿಸಿ ಮೋಹದಿ ಕರೆವರು, ಕಣ್ಣಲ್ಲಿ ಕಾಣದೆ ಹೋಯಿತೆ ಪುಣ್ಯವೇ ಹಾವಿದೆಯೇ. ಹೊತ್ತಲ್ಲದ ಹೊತ್ತಿಲಿ ನೃಪೋತ್ತಮ ಮಡಿದನೆ ಏನು ಅತ್ತೆಯ ಮೊಗ ನೋಡುತ್ತಾ ಬಲು ಅತ್ತಳು ಜನ ಕಸುತೆ. ಅತ್ತೆಯ ಮೊಗ ನೋಡಿದ್ಯಾಕೆ? ಕುಂಕುಮ ಇಲ್ಲ. ಅರ್ಥ ಮಾಡಿ. ಈ ಪದ್ಯಕ್ಕೆ ಕ್ಲಾಪ್ ಹೊಡೆದ್ರೆ ಹೇಗಾದೀತು? ಅತ್ತೆಗೆ ಹಾಗೆ ಅದು ಒಳ್ಳೆಯದಾಯಿತು ಅಂತ ಅರ್ಥವಾ? ವಿ ಶುಡ್ ಹ್ಯಾವ್ ಸೆನ್ಸ್ ಇನ್ ರಿಯಾಕ್ಟಿಂಗ್. ನಮ್ಮ ರಿಯಾಕ್ಷನ್ಗೆ ಸೆನ್ಸ್ ಬೇಕಲ್ಲ. ಮೀಡಿಯಾ ತೆಗೆದು ನೋಡಿ, ಏನು ಬಿರುದುಗಳು, ಏಬ್ಬೊಬ್ಬೊಬ್ಬೊಬ್ಬೊಬ್ಬ. ಜಗತ್ತು 1 ಕೋಟಿ ಇದು ಭೂಮಂಡಲಗಳನ್ನು ಮಾಡಬೇಕು, ಅಷ್ಟು ದಿಗ್ಗಜಗಳಾಯಿತು. ಅಂಡಬಟ್ಟೆ ದಿಗ್ಗಜ, ಮಯೂರ, ನಾಟ್ಯ ಮಯೂರಿ. ಹೆಣ್ಣು ನವಿಲು ಕುಣಿಯುವುದೇ ಇಲ್ಲ, ಅದು ವಿಷಯ. ನಾಟ್ಯ ಮಯೂರಿ ಹೇಳ್ತೇವೆ ನಾವು. ಆಗಲಿ, ಮಯೂರ ಕುಣಿದ್ರೆ ಹೇಗೋ ಹಾಗೆ ಅಂತ ಮಾಡುವ. ಓಕೆ, ಎಂಥದ್ದಿದ್ದು ಹೊಗಳೋದು? ಹೈಪಿಂಗ್ ಪದ್ಯ. ಮೊನ್ನೆ ನನ್ನ ಅನುಭವ, ಹೇಳಲಾರೆನು ಹೇಳದುರಿಯಲಾರೆನು, ಬಡಗು ಕೃಷ್ಣಾರ್ಜುನದ ನಾರದನ ಪದ್ಯ. ಒಳ್ಳೆ ಉದ್ದೇಶದಿಂದ ಒಬ್ಬರನ್ನು ಪ್ರಮೋಟ್ ಮಾಡಿದ್ದಾರೆ. ಅವರು ವಿನಯದಿಂದ ಬರಬೇಕಲ್ಲ. ತಾಳಮದಲ್ಲಿ ಸೀನಿಯರ್ಸ್ ನಾವು 3-4 ಜನ ಇದ್ದೇವೆ. ಪ್ರಾಯದಲ್ಲಿ ಆದರೂ ಸೀನಿಯರ್ ಅಲ್ವ, 1-2 ವೃಷಭನ ಪ್ರಾಯ ಆಯ್ತಲ್ಲ, ಕತ್ತೆಯ ಪ್ರಾಯ ಅಂತ ಹೇಳೋದು ಬೇಡ. ಒಂದು ಸಲ ಆ ಭಾಗವತರು ಜೂನಿಯರು ನಮ್ಮಲ್ಲಿ ಬಂದು ಹೇಗೆ ಏನು ಅಂತ ಕೇಳಲಿಲ್ಲ. ಕೂತು ಹಿರಿಯ ಭಾಗವತರೊಟ್ಟಿಗೆ ದ್ವಂದ್ವ. 3 ಜನ ಇದ್ದರೆ ಎಂಥದ್ದು ಹೆಸರು? ತ್ರಿಂದ್ವವ. ಎಂಥದ್ದಿದು? ಕೈಯಲ್ಲಿದ್ದದನ್ನು ಪುರ ನೆಲೆ ಕೊಡಿಯೋ ಮಕ್ಕಳ ಹಾಗೆ ನಾವು ಈ ಸಂಪತ್ತನ್ನು ಏನು ಮಾಡ್ತಾ ಇದ್ದೇವೆ? ನಂದಿರಾಯನ ಬದುಕು ಎಗಾಸ್ಟಿಂಗ್, ಪೇನ್ಫುಲ್ ಇನ್ಫ್ಲುಯೆನ್ಸ್. ಕೂತು ಮಾತಾಡಲಿಲ್ಲ ಅವರವರಷ್ಟಕ್ಕೆ. ಮತ್ತು ನಾವು ಪ್ರಾರಬ್ಧಕ್ಕೆ ಅರ್ಥ ಹೇಳಿದೆವು. ದ್ವಂದ್ವ ಏನು? ಈಗ ದ್ವಂದ್ವದ ಉದ್ದೇಶ ಏನಪ್ಪ? ನಾನು ಮುಂಡಾಜೆಯಲ್ಲಿ ಅಶೋಕ ಭಟ್ರ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದೆ. ನಿಮಗೆ ದ್ವಂದ್ವವೇ ಮಾಡಬೇಕು ಅಂತ ಚಟ ಉಂಟಾ? 1 ಗಂಟೆ ಗಣೇಶ ಸ್ತುತಿ ಮತ್ತು ಪ್ರಸಂಗದ ಪದ್ಯ, 1 ಗಂಟೆ ದ್ವಂದ್ವ ಪ್ರೋಗ್ರಾಮ್ ಮಾಡಿ ತಾಳಬದ್ದರೆ ಶುರು ಮಾಡಿ. ಆ ತಾಳಬದ್ರೆಗೆ ಒಬ್ಬನೇ ಭಾಗವತ ಅಲ್ಲ. ನನ್ನದು ಸುಮಾರು ಕೇಳಲಿಲ್ಲ. ನಾನು ಒಂದು 50-60 ವರ್ಷದಿಂದ ಧರ್ಮಾರ್ಥ ಸಲಹೆಗಾರನಾಗಿ ಮಾಡ್ತಾ ಇದ್ದೇನೆ ಅಂತ ಪ್ರಯೋಜನ ಇಲ್ಲ. ಅದು ಆಚೆ ಹೋದ ಕೂಡಲೇ ದುಂಬು ಸರಿಯುತ್ತೆ ಒಂದು ಅಂತ ಹೇಳ್ತಾರೆ. ಹೇಳಿ, ನೋ ಪ್ರಾಬ್ಲಮ್. ಈ ರಂಗಕ್ಕಾಗಿ ದುಡಿದಿದ್ದೇನೆ. ನನ್ನ ಬುದ್ಧಿ ಒಂದು ಮಟ್ಟಿಗೆ, ತನು ಮನ ಧನ 3 ಕೊಟ್ಟಿದ್ದೇನೆ. ಆ ಅಧಿಕಾರದಿಂದ ಮತ್ತು ತಕ್ಕ ಮಟ್ಟಿಗಿರುವ ನನ್ನ ಪ್ರಭುತ್ವದಿಂದ ಹೇಳ್ತೇನೆ. ದ್ವಂದ್ವಕ್ಕೆ ಉದ್ದೇಶ ಏನು? ಹೆಣ್ಣು ಸ್ವರಕ್ಕೆ ಹೆಣ್ಣು ಸ್ವರವಾ, ಗಂಡು ಸ್ವರಕ್ಕೆ ಗಂಡು ಸ್ವರ. NSD ಅವರೊಂದು ಪ್ರಯೋಗ ಮಾಡಿದರು. ರಾಕ್ಷಸ ವೇಷಗಳಿಗೆಲ್ಲ ಕಥಕ್ಕಳಿ ತಂದರು ಅವರು. ಸೌಮ್ಯವಾಗಿರುವ ವೇಷಕ್ಕೆ ಯಾವುದೋ ಉತ್ತರ ಭಾರತ ಒಂದು ರಂಗಭೂಮಿ ಅಂತಂದರು. ಟ್ರೈಬಲ್ಸ್ ಬರ್ತಾರೆ ಆ ಕಥೆಯಲ್ಲಿ. ಅದು ಇಡೀ ಭಾರತವನ್ನು ಪ್ರತಿನಿಧೀಕರಿಸುವ ಒಂದು ಸ್ಕ್ರಿಪ್ಟ್. ಅದು ಟ್ರೈಬಲ್ ಡ್ಯಾನ್ಸ್ ಇರುವ ಒರಿಸ್ಸಾದ ಮತ್ತು ಬಿಹಾರದ ಒಂದು ಪ್ರಕಾರವನ್ನು ಅದಕ್ಕೆ ತಂದರು. ರಾಮನಿಗೆ ಬಹುಶಃ ಯಕ್ಷಗಾನದಿಂದ ತಂದರು ಅಂತ ನೆನಪು ನನಗೆ. ರಾಮನ ಸುತ್ತ ಭಾರತೀಯ, ಅದು ಸ್ಕ್ರಿಪ್ಟು ಆರ್ಟಿಫಿಷಿಯಲ್, ಪುರಾಣಗಳನ್ನು ಮಿಶ್ರ ಮಾಡಿದ ಸ್ಕ್ರಿಪ್ಟ್. ಅದರ ಹಿಂದೆ ಇರುವ ಯೋಚನೆ ಎಷ್ಟು! ನವರಂಗಂಥ ಸಿನಿಮಾ ನೋಡಿದರೆ ಪೆನ್ನಿನ ಒಳಗೆ 9 ಮುಖಗಳನ್ನು ತರಬೇಕಾದರೆ ಶಾಂತಾರಾಮ್ ಎಷ್ಟು ದಿವಸ ಮಂಡೆ ಖರ್ಚು ಮಾಡಿರ್ಬೋದು. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಒಂದು ಪದ್ಯದ ಹಿಂದೆ ಇರುವ ಯೋಚನೆ ಎಷ್ಟು! 6 ನಿಮಿಷದಲ್ಲಿ ಇಡೀ ರಾಮಾಯಣ. ಆದರೆ ಅದನ್ನೇ ನಾವು ಮಾಡೋದಲ್ಲ. ಅವ ಅಲ್ಲಿ ಏನು ಮಾಡಿದ್ದಾನೆ, ಅವನ ಮಾಧ್ಯಮದಲ್ಲಿ ಅವ ಮಾಡಿದ್ದಾನೆ. ಅಮಿತಾಬ್ ಬಚ್ಚನ್ ಇರ್ಬೋದು, ಪ್ರಾಣ್ ಇರ್ಬೋದು, ರಾಜಕುಮಾರ್ ಇರ್ಬೋದು, ಇನ್ನೊಬ್ಬ ಇರ್ಬೋದು. ಅವರ ಮಾಧ್ಯಮದಲ್ಲಿ ಏನನ್ನು ಸಾಧಿಸಿದ್ದಾರೋ ಅದನ್ನು ನಮ್ಮ ಮಾಧ್ಯಮದಲ್ಲಿ ನಾವು ಸಾಧಿಸುವುದೇ. ಅದನ್ನು ಪ್ರಯತ್ನ ಮಾಡಿದವರು ಕೆರೆಮನೆ ಶಿವರಾಮ ಹೆಗಡೆ, ಹರಡಿ ರಾಮ, ಗೋವಿಂದ ಭಟ್ಟ, ಶೇಣಿಯವರು, ಅವರವರ ಮಾನದಲ್ಲಿ. ಅದು ಕೂಡ ವಿಮರ್ಶೆಗಾರ್ಹವಾದ 10 ವಿಷಯಗಳಿರ್ಬೋದು ಅದರಲ್ಲಿ. ಇನ್ನೊಂದು ಸೆಲ್ಫ್ ಪ್ರಮೋಟಿಂಗು, ಅಭಿಮಾನಿ ಬಳಗ ನಿರ್ಮಾಣ. ಅಭಿಮಾನಿಗಳಿರಲಿಯಪ್ಪ. ನನಗೂ ಒಬ್ಬೊಬ್ಬರು ಇರ್ತಾರೆ, ಬಸ್ ಸ್ಟ್ಯಾಂಡ್ನಲ್ಲೆಲ್ಲ ಸಿಗ್ತಾರೆ. ಹೌದೌದು, ಮೊನ್ನೆ ಒಬ್ಬರು ಕೇಳಿದ್ದಾರೆ, ನೀವಿದ್ದೀರಾ?
1 ಅವರ್ದಲ್ಲಿ ಓಡಿ ಬಂದು ಒಬ್ಬ ಹೇಳಿದ್ದಾನೆ, ನೀವು ಅರ್ಥ ಹೇಳಲಿಕ್ಕೆ ಹೋಗ್ತೀರಾ ಅಂತ. ಅಂದರೆ ನನಗೆ ಸೌಖ್ಯ ಇಲ್ಲ ಅಂತ ಅಲ್ಲಿ ಯಾರೋ ಹೇಳಿದ್ದಾರೆ. ನಾನು ಹೇಳಿದೆ, ನಾನು ತಕ್ಕ ಮಟ್ಟಿಗೆ ಸೌಖ್ಯ ಇದ್ದೇನೆ, ಹೇಳಿದವರಿಗೆ ಸೌಖ್ಯ ಉಂಟ ಕೇಳಿ ಅಂತ. ಕ್ಲಿಯರ್ ಪ್ರೊಹಿಬಿಷನ್. ಮಾತಾಡಿದವರನ್ನು ಹೊರಗಿಡುವುದು, ಗುಂಪು ಮಾಡಿ. ಆ ಗುಂಪು ಒಳ್ಳೆದಿದ್ದರೆ ಓಕೆ, ಅದೇನು ತಪ್ಪಿಲ್ಲ. ಹೊಸಬರಿಗೆ ಪ್ರಮೋಷನ್ ಕೂಡ. ನಾನು 50 ವರ್ಷಗಳಿಂದ ಉತ್ತರ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಹೇಳ್ತಾ ಬಂದದ್ದು ಘೋಷಣೆಗಳು. ಸ್ಥಳೀಯರನ್ನು ಬಿಡಬೇಡಿ, ಹಿರಿಯರನ್ನು ಬಿಡಬೇಡಿ. ಸ್ಥಳೀಯರನ್ನು ಬಿಡಬೇಡಿ, ಹಿರಿಯರನ್ನು ಬಿಡಬೇಡಿ. ಕಲೆಯಲ್ಲಿ 2 ಸೂತ್ರಗಳು. ಅಕಾಮಿಡೇಟಿವ್ ಇರಬೇಕು ರಂಗಭೂಮಿ, ಆದರೆ ಅದರ ಹಿಂದೆ ಒಂದು ಎಜೆಂಡಾ ಇರಬಾರ್ದು. ವೇಷಭೂಷಣ, ಈಗ ಸ್ತ್ರೀ ವೇಷ, ಪ್ರತಿ ಪ್ರವೇಶಕ್ಕೆ ಸೀರೆ ಬದಲಾಯಿಸಬೇಕಾ? ಮೊದಲು ಒಂದೇ ಇದ್ದದ್ದು ವೇಷ. ಅರ್ಜುನನ್ನು ಬೇರೆ ಮಾಡಬೇಡ್ವಾ ವೇಷ ಎಲ್ಲ ಇಡೀ? ಮಲ್ಲಿಪ ಭಾಗವತರೊಮ್ಮೆ ಕೇಳಿದ್ದಾರೆ, ಅರ್ಜುನಕ್ಕಾಗುವಾಗ 4 ಗಂಟೆಗೆ ಅವರು ಪದ್ಯಕ್ಕೆ ತಯಾರಾದರು. ದೀಗಣ ಆಯಿತು. ಇದು ದೀಗಣ ಯಾರಿಗೆ? ಅದು ಶೀನಪ್ರಾಯಿಗಳಿಗೆ. ಅಲ್ಲ, ಅರ್ಜುನಿಗೆ ದೀಗಣ ಮೊದಲು ಆಗಿದೆ ಅಲ್ವ? ಅಲ್ಲ, ಅದು ಗೋವಿಂದ ಭಟ್ರ ಅರ್ಜುನ. ಈಗ ಇದು ಮನುಷ್ಯನಿಗೆ ದೀಗಿಣವೋ ವೇಷಕ್ಕಲ್ವ ಕೇಳಿದ್ರು ಅವರು. ಸಿಂಪಲ್, ಮುಗ್ಧವಾಗಿ. ರಂಗ ಸಂಪ್ರದಾಯಗಳು ವಿಚ್ಛಿದ್ರವಾಗುವುದು ಹೀಗೆ. ಎಷ್ಟು ಚಂದ. ಭರತಾಗಮನದಲ್ಲಿ ನೋಡಿರ್ಬೋದು, ಒಂದು ವೀಳ್ಯದ ತಟ್ಟೆ ಉಂಟು, ವೀಳ್ಯ ಕೊಡುವ ತಟ್ಟೆ ಉಂಟಲ್ಲ ಮೇಳದ, ಅದರಲ್ಲಿ ಚಕ್ರ ತಾಳ ಇಡುವುದು, ಅದರ ಚುಂಗು ಮಾತ್ರ ಕಾಣಬೇಕು. ಅದೇ ಪಾದುಕೆ. ವಿಶ್ವರೂಪ ಹೇಗೆ ಕೃಷ್ಣನದ್ದು? ಹಿಂದಿನಿಂದ ಹುಡುಗರು ದೊಡ್ಡ ವೇಷಧಾರಿಗಳೆಲ್ಲ ಬಂದು ಆಯುಧಗಳನ್ನು ಹಿಡಿಯುವುದು. ಯಕ್ಷಗಾನದ ವಿಶ್ವರೂಪ ಅದು. ಕಲೆಯ ಭಾಷೆಯನ್ನು ಅರ್ಥ ಮಾಡದಿದ್ದರೆ ಅವನಿಗೆ ಭಾಷೆ ಇಲ್ಲ ಅಂತ ಹೇಳುವುದು. ಭಾಷೆ ಇದ್ದವನಿಗೆ ಅರ್ಥ ಆಗಬೇಕು. ಒಂದು ಸಲ ವಾಸ್ತವತೆಯ ರಂಗಭೂಮಿಗೆ ನೀವು ಹೋದರೆ, ದೇವಿಗೆ ತೊಟ್ಲು ಕೊಟ್ಟರೆ ಬ್ರಹ್ಮನಿಗೆ ಕಮಲ ಬೇಡುವ ಅಂತ ಪ್ರಶ್ನೆ ಬರ್ತದೆ. ವಿಷ್ಣುವಿಗೆ ಒಂದು ಪರದೆ, ಇದು ನೀಲಿ ಪಟ್ಟೆ ಇಟ್ಕೊಂಡು ಎಂಥದ್ದು ಕ್ಷೀರಸಾಗರ. ಶಿವನಿಗೆ ಎಂಥದ್ದು ಐಸು, ಮತ್ತು ಅದು ಬೀಳಬೇಕು ಐಸು ಕಡೆಗೆ. ನೋ, ನಮ್ಮ ರಂಗಭೂಮಿಯ ದಾರಿ ಅಲ್ಲ. ಬೇರೆ ರಂಗಭೂಮಿಗಳಿದ್ದಾವೆ ಅದಕ್ಕೆ. ಮತ್ತು ಯಕ್ಷಗಾನ ಎಲ್ಲವನ್ನೂ ಮಾಡಲಿಕ್ಕಿರುವ ಒಂದು ವಸ್ತು ಅಲ್ಲ. ಇದು ನಾವು ತಿಳ್ಕೊಳ್ಬೇಕು. ಇತ್ತೀಚೆಗೆ ರಂಗಸ್ಥಳದಲ್ಲಿ ಬಹಳ ಹೊತ್ತು ಉಪದ್ರ ಕೇಳಿ ನಮ್ಮ ಹಿರಿಯ ಕಲಾವಿದರು ಒಂದು ಪ್ರತಿಭಟನೆ ಮಾಡಿದರು ರಂಗಸ್ಥಳದಲ್ಲಿ, ಧರ್ಮಸ್ಥಳ ಮೇಳದಲ್ಲಿ. ಅದರ ಮೇಲೆ ತುಂಬ ಚರ್ಚೆ ನಡೆಯಿತು. ಆದರೆ ಎಷ್ಟು ಹೊತ್ತು ಸಹಿಸಬೇಕು ಕಲಾವಿದ? ಅದರ ಹಿಂದೆ ಇರುವ ಪ್ರೇರಕ ಶಕ್ತಿಗಳೇನು, ಪ್ರೇಕ್ಷಕನ ವರ್ತನೆ ಹೇಗೆ ಎನ್ನುವ ದೊಡ್ಡ ಚರ್ಚೆ ಅದರಿಂದ ಆರಂಭ ಆಯಿತು. ನಂಬ್ಯಾರ ಲೇಖನವು ಅದೇ ನಿಲುವಿನಲ್ಲಿ ಬಂದದ್ದು. ನಾವು ಏನು ಮಾಡಿದರೂ ಪ್ರೇಕ್ಷಕರು ದೇವರು ಅಂತ ಸಹಿಸಬೇಕಾ? ಅಲ್ಲಿ ಯಾರು ಇಂಟರ್ಫಿಯರ್ ಆಗಬೇಕು? ಆಟದ ಹತ್ರ ದುರ್ಸು ಬಂದು ಸುಮಾರು ಸಮಯ ಆಯಿತು. ಪೊಲ್ಯೂಷನ್ ಕೂಡ, ಪೊಲ್ಯೂಟಿಂಗ್. ಸಣ್ಣ ಮಕ್ಕಳನ್ನು ತರ್ತಾರೆ ಸ್ವಾಮಿ, ಗೊರ್ನಾಳು, ದುರ್ಸು, ಬ್ಯಾಂಡು. ಬಣ್ಣ ಹಾಕ್ಲಿಕ್ಕೆ ಆಗೋದಿಲ್ಲ ಹೇಳ್ತಾನೊಬ್ಬ ವೇಷಧಾರಿ. ಈಗ ಮಾಡುವಾಗ ಡಮ್. ಹೌದು, ಕಡ್ಡಿ ಕಣ್ಣಿಗೆ ಹೋಗ್ತದೆ ಅಂತ. ಪ್ರಾಕ್ಟಿಕಲ್ ಲೆವೆಲ್ನಲ್ಲಿ ಕೂಡ ರಾಂಗು, ಕಲೆ ರಂಗದಲ್ಲಿ ರಾಂಗ್ ಆಯ್ತಲ್ಲ. ಮಹಿಷಾಸುರನಿಗೋ ಶುಂಭನಿಗೋ ಇನ್ನೊಬ್ಬನಿಗೋ ಚಂಡೆ ಸಾಲದು, ಬ್ಯಾಂಡ್ ಬೇಕು ಅಂತಾದರೆ ನಮ್ಮ ಹಿಮ್ಮೇಳ ದುರ್ಬಲ ಅಂತ ಒಪ್ಪಿದಾಗಲ್ವ? ಕಟೀಲ್ ಮೇಳದಲ್ಲಿ ನರಸಿಂಹ ಭಟ್ರ ಹತ್ರ ಬ್ಯಾಂಡಿನವರು ಬೇಗ ಹೋಗೋರು ಹೇಳಿದ್ದಾರಂತೆ. ಅವ್ರು ಬೆಳಿಗ್ಗೆ ಅವರಿಗೆ ಈ ಪುಲ್ಯಮುಟ್ಟ ಉಂತರಾಪುಜಿ ನೀನು 4:30 ಗಂಟೆಗೆ ಪೋಪ ಬೊಕ್ಕ ಇರಿಸುವುದಾರ್ ಪೋರತ್ತ. ಹೌದು, ಆಟ ನಡೆಸುವುದು ಬ್ಯಾಂಡಿನವರು, ಸುಧಾರಿಸುವುದು ಇವರು. ನರಸಿಂಹ ಭಟ್ರು ಕೂಲಾಗಿ ಹೇಳಿದರು, ಎಲ್ಲ ಬರ್ಪಾರತ್ತ. ಮರುದಿವಸ ನಾನು ಬಡಿಯೋದು ಬೇಡ ಅಂತ. ಈ ಥರ ಒಂದು ಅತ್ಯಂತ ಶ್ರೀಮಂತವಾದ ರಿಚೆಸ್ಟ್, ಮೌಖಿಕವಾಗಿ ರಂಗಭೂಮಿಯ ನಡೆಗಳಲ್ಲಿ ಜಗತ್ತಿನ ಶ್ರೇಷ್ಠಗಳಲ್ಲೆಲ್ಲ ಶ್ರೇಷ್ಠತಮವಾದ ರಂಗಭೂಮಿಯ ಈ ಲಕ್ಷಣಗಳು. ನಮ್ಮ ಬಣ್ಣದ ವೇಷ, ನಮ್ಮ ಚಂಡೆ, ಏನು ಶ್ರೀಮಂತಿಕೆ ಅದು. ಒಂದು ರಾಜ ಗಾಂಭೀರ್ಯ ಉಂಟಲ್ಲ, ಅದು ಹೀಗಣ. ಒಬ್ಬ ರಾಜನ ಗಾಂಭೀರ್ಯವನ್ನು ಅದಕ್ಕಿಂತ ಸುಂದರವಾಗಿ ಸಾಧ್ಯವ? ನನಗೆ 1 ಕೋಟಿ ರೂಪಾಯಿ ಮತ್ತು ಒಂದು 20 ಕಲಾವಿದರನ್ನು ಕೊಡಿ, ಒಂದು ಬೇಲೆ ನಾನು ಮಾಡ್ತೇನೆ. ತೆಂಕುತಿಟ್ಟಿನ ಒರಿಜಿನಲ್ ನಾಟ್ಯಗಳನ್ನೇ ಉಪಯೋಗಿಸಿ. ರೂಪಾಯಿ ಮೊದಲು ಕೊಡಬೇಕು, ಪ್ರಾಕ್ಟೀಸಿಗೆ ಜಾಗ ಬೇಕು. ಸುಲಭ ಇಲ್ಲ ಅದು ಒಂದು ಪ್ರೊಡಕ್ಷನ್.
ಈಗ ಡೈರೆಕ್ಟೆಡ್ ಶೋಸ್ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ತುಂಬ ಜನರು ಮಾಡಿದ್ದಾರೆ. ಕಾರಂತರಿಂದ ಹಿಡಿದು ಈಗ ಕಾರಂತರು ಪ್ರಯೋಗ ಮಾಡಿದರು, ವೇಷಭೂಷಣ ಹಗುರ ಮಾಡಿದರು, ನೃತ್ಯವನ್ನು ಬದಲಾಯಿಸಿದರು. ಅದರ ಬಗ್ಗೆ ನಮ್ಮ ಟೀಕೆ ಇರಬಹುದು, ಆದರೆ ಅದನ್ನು ಒಪ್ಪಿಕೊಂಡು ಟೀಕೆ ಈ ಮಾಧ್ಯಮವನ್ನು ಅರ್ಥ ಮಾಡಿದ್ದಾರೆ ಅಂತ. ಈಗ ಭಾಮಿನಿ ಷಡ್ಪದಿಯೋ ಸ್ತಗ್ಧರಾವೃತ್ತವೋ ಇನ್ನೊಂದನ್ನು ನಾನು ಮೀರಿ ಬರಿಬೇಕಾದ್ರೆ ಅದು ಏನು ಮಾಡುತ್ತದೆ ಅಂತ ನಮಗೆ ಗೊತ್ತಿರಬೇಕು. ಒಂದು ಛಂದಸ್ಸಿನ, ಒಂದು ಕಲೆಯ, ಒಂದು ಘಟಕದ ಸಾಮರ್ಥ್ಯವನ್ನು ತಿಳಿದು ನಾವು ಅದನ್ನು ಮೀರುವ ಪ್ರಯತ್ನ ಮಾಡಿ. ಕಲೆಯನ್ನು ಮೀರುವುದಂದರೆ ಕುಶುಭಾಷು ಉಚ್ಛೃಂಖಲ ಅಲ್ಲ. ವನವಾಸದ ಈಗಿನ ಮೈಬಿಟ್ಟ ರಾಮ ಲಕ್ಷ್ಮಣ ಅದು ನವರಾತ್ರಿ ವೇಷವೇ. ಕಿರೀಟ ಕಟ್ಟಿದ ರಾಮನೇ ಸರಿ, ನೀವು ವನವಾಸಿ ಅಂತ ಬೇಕಾದರೆ ಒಂದು ಸಣ್ಣ ಕಾಂಪ್ರಮೈಸ್, ಕಾವ್ಯ ಸೋಗೊಲೆ ಹಾಕ್ಬೋದು. ಹಿಂದೆ ಋಷಿವೇಷಕ್ಕೆ ಪಟ್ಟಿಯನ್ನು ತಿರುಗಿಸಿ ಕಟ್ಟುವ ಕ್ರಮ ಇತ್ತು. ಹೌದು, ಪರಶುರಾಮ ಕಿರೀಟದ ವೇಷ. ಯಾಕೆ? ರಾಜತ್ವ ಉಳ್ಳ, ರಾಜ ದಮನ ಮಾಡಿದ ಒಬ್ಬ ಬ್ರಾಹ್ಮಣ ಅವ. ಹಾಗೆಂತ ಅವನ ತಮ್ಮಂದಿರು ಸಾಮಾನ್ಯ ವೇಷಗಳೇ, ಸುಧಾರಿಕೆ ವೇಷಗಳು. ಸುಧಾರಿಕೆ ವೇಷಕ್ಕೆ ಮುಖವಾಡವು ಮಾಡ್ಬೋದು. ಹೀಗೆ ಹೇಳಿದ ಕೂಡಲೇ ಎಲ್ಲದಕ್ಕೆ ಮುಖವಾಡ ಬರ್ತದೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಚಿಟ್ಟಿ ಇಟ್ಟದ್ದು, ಇಷ್ಟು ಬಣ್ಣಗಾರಿಕೆ ಇದ್ದದ್ದು, ಅಭಿನಯ ತೋರಿಸುವುದು ಹೇಗೆ ಅಂತ. ಮುಖಜ ಅಭಿನಯವೇ ಅಭಿನಯ ಅಲ್ಲ. ಮುಖವಾಡದ ನಾಟಕದವರು ದುಃಖ ತೋರಿಸುವುದಿಲ್ವಾ? ಹೆಜ್ಜೆಗಳಿಂದ ದೊಡ್ಡ ಚಿಟ್ಟಿ ಇಟ್ಟ ಬಣ್ಣದ ವೇಷ ರಕ್ಕಸ ಕೆಳಗೆ ಕೂತು ಕೃಷ್ಣ ಸತ್ಯಭಾಮೆಯರ ಮುಂದೆ ನರಕಾಸುರ ತಂದೆ ತಾಯಿಗಳೇ ಬಂದಿರಾ ಅಂತ ಹೇಳುವಾಗಲೇ ನಿಮಗೆ ರಸಾನುಭವ ಆಗೋದಿಲ್ಲ. ರಸಾನುಭವ ಸಂಸ್ಕಾರ ಅಲ್ವಾ, ಉದ್ದ ಮಾತಾಡೋದಲ್ಲ. ಆದ್ದರಿಂದ ರಸಾನುಭವ ಅಂದರೆ ಏನು? ಅಭಿನಯ 4 ವಿಧ ಅಲ್ವ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನಮ ಸಾತ್ವಿಕಂ ಶಿವಂ. ಇದೆಲ್ಲ ಸೇರಿದ ಅಭಿನಯ. ಇದು ಗೊತ್ತಿಲ್ಲದೆ ಮುಖದ ಅಭಿನಯ ತೋರಿಸಬೇಕಾದ್ರೆ ಅದಕ್ಕೆ ಮುಖಕ್ಕೆ ಫೋಕಸ್ ಲೈಟ್ ಆಗಿ ಮನೆಯಲ್ಲೇ ಮಾಡಬೇಕಷ್ಟೆ. ಮನೆಯಲ್ಲಿ ನೋಡುವುದಿಲ್ಲ ನಮ್ಮ ಅಭಿನಯವನ್ನು, ಅದು ಬೇರೆ ವಿಷಯ. ಅಭಿನಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ನಮಗೆ ತಪ್ಪು ತಿಳುವಳಿಕೆಗಿಡಿದೆ. ಚಾಲು ಕುಣಿತ ಒಂದು ಕಡೆ ನಾನು ಕೇಳಿದ ವಿಷಯ ಇದು. ದಮಯಂತಿ ಸ್ವಯಂವರ, ನಳದಮಯಂತಿ ಪ್ರಸಂಗದ ಎಂಥದ್ದೊಂದು ಪದ್ಯ ನನಗೆ ನೆನಪಿಲ್ಲ. ಸಕಲವನುರೆ ಕಳೆದು ವನದೊಳಗೆ ಬರುತ್ತಿರಲು ಅಂತ ಏನೋ ಇದೆ. ಅದು ಅಲ್ಲಿ ಚಾಲು ಕುಣಿತ ಕೊಡಲಿಲ್ಲ ಅಂತ. ಯಾರಿಗೆ? ದಮಯಂತಿಗೆ. ಸ್ತ್ರೀವೇಷಕ್ಕೆ ಚಾಲು ಬೇಕು ಅಂತ ಉಂಟು ಮಂಡೆಯಲ್ಲಿ. ಎದ್ದನು ಬಿದ್ದನು, ಬಿದ್ದನು ಎದ್ದನು 15 ಸಲ ಹೇಳೋದು ಎಂಥದಪ್ಪ? ಅಭಿನಯ ಅಂದರೆ ಏನು? ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀಕೃಷ್ಣ ಅಲ್ವಾ? ಒಂದು ಪದ್ಯ ಉಂಟು, ಅದು ಉಡುಪಿಗೆ ಬರುವುದು ಕಡೆಗೆ ಪದ್ಯದಲ್ಲಿ. ಜಗದೋದ್ಧಾರಕ ಅಭಿನಯ, ಮನೋಧರ್ಮ ಅಭಿನಯದಲ್ಲಿ ಭರತನಾಟ್ಯಂ ಉದ್ಧಾರ ಮಾಡಿದನ್ನೆಲ್ಲ ತೋರಿಸ್ತಾರೆ. ಮತ್ಸ್ಯಾವತಾರ, ವೇದೋದ್ಧಾರ, ವರಾಹಾವತಾರ, ಭೂಮಿಯನ್ನು ಉದ್ಧರಿಸಿದ್ದು. ಯಕ್ಷಗಾನದಲ್ಲಿ ಹೇಗೆ ಮಾಡಲಿಕ್ಕೆ ಆಗ್ತದಾ? ಕತೆ ಅಲ್ವಾ, ಮುಂದೆ ಮಾತುಂಟು, ಕತೆ ನಡಿಬೇಕು. ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀಕೃಷ್ಣ ಅಂದರೆ ಹೀಗೆ ತೋರಿಸುವುದಾ? ಉಡುಪಿದು ಪೇಟೆ ಅಲ್ಲ, ಮಠ ತೋರಿಸುವುದಾ? ಉಡುಪಿಯ ಶ್ರೀಕೃಷ್ಣ. ಉಡುಪಿ ಇಲ್ಲಿ ಉಂಟು, ನಮ್ಮೊಳಗುಂಟು. ಆ ಶಬ್ದವನ್ನು ಬಿಡಬೇಕು. ಕೆಲವು ಸಲ ಪದ್ಯದಲ್ಲೇ ತಪ್ಪಿರ್ತದೆ. ಈಗ ಅಣ್ಣ ತಂಗಿ ಸಂವಾದದಲ್ಲಿ ದ್ರೌಪದಿ ಪ್ರತಾಪ ಅಂತ ನೆನಪು. ಕುಸುಮಗಂಧಿನಿ ಕೇಳೆ ನೀನು, ಕುಸುಮಗಂಧಿನಿ ಹೀಗೆ ಮಾಡಿ 25 ಸಲ ಒಬ್ಬ ಮಾಡ್ತಿದ್ದ ರಂಗಸ್ಥಳದಲ್ಲಿ. ಅದಲ್ಲ, ಕುಸುಮಗಂಧಿನಿ ಕೇಳೆ ನೀನು. ಹೆಂಗಸನ್ನು ತರುಣಿ, ಮಾನಿನಿ, ಕುಸುಮಗಂಧಿ, ಸ್ಮಿತವದನೆ, 1000 ಶಬ್ದ ಹೇಳ್ತೇವೆ. ಅಲ್ಲಿ ಹೆಣ್ಣು ಅಂತ ಮಾತ್ರ ಅರ್ಥ. ಮಾನಿನಿ ಮಣಿಯ ಬಾರೆ, ಪ್ರತಿ ಸಲ ಮಣಿ ತೋರಿಸುವುದು ಬೇಡ, ಅದು ಒಂದು ಅಭಿನಯವೇ. ಮಣಿ ಶ್ರೇಷ್ಠಳು ಅಂತ ಅರ್ಥ. ಮಂಜುಳ ನಾಗವೇಣಿ, ಅದಕ್ಕೆ ಸರ್ಪ, ಅದು ಬರುವುದು, ಅದೆಲ್ಲ ಬೇಡ. ಚಂದ ಅಂತ ಅರ್ಥ ಅಲ್ವಾ? ಭಾವಾರ್ಥ ಏನು, ವ್ಯಂಗ್ಯ ಏನು, ವ್ಯಂಜನ, ಅಭಿಧ, ಲಕ್ಷಣ, ವ್ಯಂಜನ ಅಲ್ವಾ? ಮತ್ತು ಧ್ವನಿ. ಅಭಿನಯಕ್ಕೆ ವರ್ಕ್ಶಾಪು ಎಲ್ಲ ಮೇಳದ ಕಲಾವಿದರಿಗೆ ಆಗಬೇಕಲ್ಲ, ಆಗಲೇಬೇಕು. ಅದರ ಮೊದಲು ಯಜಮಾನರಿಗೂ, ಭಾಗವತರಿಗೂ, ಕಾಂಟ್ರಾಕ್ಟರ್ಗಳಿಗೂ ಆಗಬೇಕು. ಒಬ್ಬರನ್ನೊಬ್ಬರು ತಪ್ಪಿಸಿಕೊಳ್ಬೇಡಿ. ಯಕ್ಷಗಾನ ವಿಸ್ತಾರವಾಗಿದೆ, ಅದ್ಭುತ ಕಾಣ್ತದೆ, ಅಪಾಯದಲ್ಲಿ ಕೂಡ ಇದೆ. ಮತ್ತು ಹೊಗಳಿಕೆಗೂ ತೆಗಳಿಕೆಗೂ ಅಳತೆಯೇ ಇಲ್ಲ, ಮೆಜರ್ಲೆಸ್. ಪುಣ್ಯಕ್ಕೆ ನನ್ನನ್ನು ಕಂಡ ಬಟ್ಟೆ ಹೊಗಳಿಲ್ಲ, ಅದೊಂದು ಇಷ್ಟರವರೆಗೆ ಸರಿದ್ದೇನೆ ನಾನು.
ರಂಗಭೂಮಿ ಜನ, ಆಧುನಿಕತೆ ಎಲ್ಲ ಮಿಕ್ಸ್ ಆಗಿದೆ. ಬಡಗು ತೆಂಕು ಬೇರೆ ಆದ ಮೇಲೆ ಮೀಟ್ ಆಗಲಿಕ್ಕೆ 106 ವರ್ಷ ಹೋಯಿತು. ಒಟ್ಟಾದ ಮೇಲೆ ಒಂದೇ ಸಲ ಬಡಗಿನ ಇದು ಅಭಿನಯ, ಉತ್ತರ ಕನ್ನಡದ್ದು ಅವರ ಅಭಿನಯ ಕಲ್ತು ಮಾಡುವುದು. ಕಡತೋಕ ಭಾಗವತರ ಅಭಿನಯಕ್ಕೆ ಪದ್ಯ ಹೇಳುವಾಗ ಒಂದು ಶಬ್ದ ಹೇಳುವುದಲ್ಲ, ಅವರು ಚರಣ ಹೇಳುವುದು. ಏನಧರಾಧಿಪ ನುಡಿದನ ಅರಿತಿಹೆ 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 ಅಲ್ಲ. ಅದು ಕಾಪಿ ಯಾವಾಗಲೂ ಏನಾಗ್ತದೆ ಅಂದರೆ, ಆ ಸಂಪ್ರದಾಯದಲ್ಲಿ ಯಾರು ತಯಾರಾಗಲಿಲ್ವೋ ಅದು ವಿಕಾರ ಆಗ್ತದೆ. ಮತ್ತು ಕಲೆ ವಿಕಾರ ಆಗಲಿಕ್ಕೆ ನಿಮಿಷ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಹೇಳಿದ ಹಾಗೆ. ಮಿತ್ ಆಫ್ ಸಿಸಿಫಸ್ ಅಂತ ಒಂದುಂಟು. ರಾತ್ರಿ ಇಡೀ ಒಂದು ಬಂಡೆಯನ್ನು ಕಷ್ಟಪಟ್ಟು ಕೊಂಡೋಗಿ ನಿಲ್ಲಿಸಿದರೆ ವರ ಸಿಗ್ತದೆ ಅಂತ ಒಂದು ಗ್ರೀಕ್ ಪುರಾಣ. ಬೆಳಿಗ್ಗೆ ಆಗುವಾಗ ಅವನಿಗೆ ಕೈ ತಪ್ಪುವುದಂತೆ, ಬಚ್ಚಿ ಇಡೀ ಬಂಡೆ ಕೆಳಗೆ ಪುನಃ ಕೆಳಗೆ. ಹಾಗೆ ಕಲೆಯಲ್ಲಿ ಮಿತ್ ಆಫ್ ಸಿಸಿಫಸ್, ಮೇಲೆ ಹೋದ್ದು ಕೆಳಗೆ ಬರಲಿಕ್ಕೆ ಸಮಯ ಬೇಡ, ಆಪತ್ತಿನಲ್ಲಿದೆ, ತೊಂದರೆಯಲ್ಲಿದೆ ಯಕ್ಷಗಾನ ರಂಗಭೂಮಿ. ಎಚ್ಚೆತ್ತುಕೊಳ್ಳಿ, ಉತ್ತಿಷ್ಠತ, ಜಾಗೃತ, ಪ್ರಾಪ್ಯವರಾನ್ ನಿಬೋಧತ. ಎಲ್ಲ ವರ ಸಿಗ್ತದೋ ಗೊತ್ತಿಲ್ಲ. ಪತ್ರಿಕಾ ಭಾಷೆ ನಾನು ಅರ್ಥಧಾರಿಯಾಗಿ ಸುಮಾರು 70 ವರ್ಷಗಳಿಂದ ಅರ್ಥ ಹೇಳ್ತೇನೆ. 10ನೇ ವರ್ಷದಲ್ಲೇ ಅರ್ಥ ಹೇಳಿದ್ದೇನೆ. ಈಗ ನನ್ನ ಪ್ರಾಯಕ್ಕೆ ಕೂಡಿಸಿ. ಅಯೋಧ್ಯೆಯ ರಾಜನಾಗಿರಬಹುದಾದ ದಶರಥನು ಅಂದರೆ ಎಂತದ್ರಿ? ಆಗಿರಬಹುದಾದಲ್ಲ, ಆಗಿದ್ದಾನೆ ಅವ. ನಾನು ನಿನ್ನಲ್ಲಿ ಹೇಳಲು ಇಷ್ಟಪಡುತ್ತೇನೆ ಬೇಡ, ನೀನು ಹೇಳು. ಐ ವಿಶ್ ಟು ಟೆಲ್ ಯು, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದು. ಆಗಿರಬಹುದಾದ ಅಲ್ಲ, ಆಗಿರುವ. ಮತ್ತು ಅಗತ್ಯ ಮತ್ತು ಅನಿವಾರ್ಯತೆಯನ್ನು ತುಂಬ ತಪ್ಪಾಗಿ ಉಪಯೋಗಿಸ್ತೇವೆ. ನನಗೆ ಪಾಂಡವರನ್ನು ಉದ್ಧರಿಸುವ ಅನಿವಾರ್ಯತೆ ಇದೆ ಅಂತ ಕೃಷ್ಣ ಹೇಳುವುದಲ್ಲ, ಅಗತ್ಯ ಇದೆ ಅಂತಲೇ ಹೇಳಬೇಕು. ಅನಿವಾರ್ಯ ಅಂದರೆ ಇನ್ಎವಿಟೇಬಲ್, ಉಪಾಯ ಇಲ್ಲದೆ ಉದ್ಧರಿಸುವುದವ ಮರ್ಕಕ್ಕೆ. ತುಂಬ ಸೂಕ್ಷ್ಮವಾಗಿ ಪತ್ರಿಕಾ ಭಾಷೆಗಳು ಬಂದಿವೆ. ಅದನ್ನು ಮತ್ತು ಇದನ್ನು ಬಂದಿದೆ. ಅದು ಅನ್ನವೇ ಇದು ಅನ್ನವೇ, ಪದಾರ್ಥ ಇಲ್ಲ. ಹಾಸ್ಯಕ್ಕೆ ರಿಯಾಯಿತಿ ಕೊಡುವ. ನಾವು ಎಲೀಟಿಸ್ಟ್ ಆಗಿ ಹಾಗೆ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅಲ್ಲ. ಕೃಷ್ಣ ಸತ್ಯಭಾಮೆ ಕೂತಲ್ಲಿಗೆ ಬಂದೊಬ್ಬ ಹಾಸ್ಯಗಾರ ನೋಡುವ ಸರಿ ನಿಮ್ಮ ಚಿತ್ರ ನಾನು ನೋಡ್ತೇನೆ ಅಂತ ಸ್ವಲ್ಪ ಕ್ಯಾಮರಾದ ಹಾಗೆ ಮಾಡಿದ. ಓಕೆ, ಮುರಕಲ್ಲು, ಮುರಾಸುರ ಎಲ್ಲಿ ಹೋದ? ಮುರಮಥನ, ನಾನು ಹೊಡೆದಿದ್ದೇನೆ 5,000 ಅಂತ ಹೇಳಿದ ಹಾಸ್ಯಗಾರ ಮುರಕಲ್ಲು. ವೆರಿ ಗುಡ್, ಒಳ್ಳೆ ಹಾಸ್ಯಕ್ಕೆ ಮಾರ್ಜಿನ್ ಬೇಕು. ಓಂ ಹ್ರೀಂ ಕ್ಲೀಮ್ ಅಂತೇಳಿ ಕೂಡಲೇ ಅಣ್ಣಪ್ಪ ಹೇಳ್ತಿದ್ರು ಐಸ್ ಕ್ರೀಮ್. ಬಿಡಿ ಅಲ್ಲಿಗೆ, ಅದು ಹಾಸ್ಯ, ಮುಂದೆ ಹೋಗಬಾರ್ದು. ಇದಾಗಲ್ಲ. ಹಾಸ್ಯಗಾರ ರಂಗಸ್ಥಳದ ರಾಜನನ್ನು ನಿಲ್ಲಿಸಿ ಪ್ರೋಗ್ರಾಮ್ ಮಾಡೋದವ, ಏಕಪಾತ್ರಾಭಿನಯ, ಸ್ವಂತ ಹಾಸ್ಯ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಸ್ಯಗಾರರು ಎಚ್ಚೆತ್ತುಕೊಳ್ಳಿ, ಭಾಗವತರು ಎಚ್ಚೆತ್ತುಕೊಳ್ಳಿ. ಹಾಸ್ಯಗಾರ ನನಗೆ ಪ್ರೀತಿಯ ಕಲಾವಿದ, ನಾನು ಒಂದು ನಮನೆ ಅದುವೆ. ನಾನು ಹೇಳಿದ್ದೇನಲ್ಲ, ದೂತ, ಉತ್ತರ ಕುಮಾರ, ಇಂಥದ್ದು ತುಂಬ ಶಕುನಿ ಹಾಸ್ಯ ಮಿಶ್ರಿತವಾದ ಪಾತ್ರಗಳನ್ನು ಹಾಸ್ಯಾಸ್ಪದವಾಗಿ ಹೇಳಿದ್ದೇನೆ. ಆದರೆ ಹಾಸ್ಯ ಡಾಮಿನೇಟ್ ಮಾಡ್ತಾ ಇದೆ, ಸ್ತ್ರೀ ವೇಷ ಡಾಮಿನೇಟ್ ಮಾಡ್ತಾ ಇದೆ. ಹೆಣ್ಣು ಅಂದರೆ ಬಣ್ಣದ ಬೊಂಬೆ. ಮಹಿಳಾವಾದಿಗಳು ಎಲ್ಲಿದ್ದೀರಿ? ಹೆಣ್ಣು ಬಂದ ಕೂಡಲೇ ಕುಣಿಲಿಕ್ಕೆ ಶುರು. ಜನನಿ ಆಜ್ಞೆಯಲ್ಲಿ ಮಾಲಿನಿಯು, ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯು, ಕನಕಗರ್ಭನ ತಪದಲ್ಲಿ ಮೆಚ್ಚಿಸುವೆನೆನ್ನುತ್ತ. ಸುರರೆಲ್ಲ ಹಗೆಗಳಾಗಿಹರು. ಹೆದರಿಕೆ, ಎಲ್ಲಿ ಮೈ ಮೇಲೆ ಬೀಳ್ತಾರ ಅಂತ. ಇವಳು ಕುಣಿಯುವುದು ನೋಡಿದರೆ ಶಿ ಈಸ್ ಇನ್ವೈಟಿಂಗ್ ಎ ರೇಪ್. ಎಸ್, ಕತೆ ಭಾವಕ್ಕೂ ಎಷ್ಟು ವಿರುದ್ಧ ಆಯಿತು ನೋಡಿ. ನಾವಿದು ಗೊತ್ತಿಲ್ಲದೆ ಕೈಕೆಗೂ ಮಂಥರೆಗೂ ದಮಯಂತಿಗೂ ಚಾಲು ಕುಣಿತ 2 ಪದ್ಯದಲ್ಲಿ ಚಾಂಪಿಯನು. ಆ ಧ್ವನಿಗೆ ಇಳೆ ನಡುಗೆ ಮಾಗಧ, ಆ ಶಬ್ದ ಕೆಳೆಯದುರಲಿತ್ತ ನಡುವಿರುಳು. ಅದಕ್ಕೆ ಅಭಿನಯ ಮಾಡಿದರೆ ಆಯಿತು. ಭುಜಬಲದೆ ಪೌರುಷದೆ ಲೋಕದ ಗೆಲಿದೆನು, ಒಂದು ಸಾಕು. ಇಡೀ ಪಾತ್ರವನ್ನು ನೋಡಿದರೆ ತುಂಡು ಸುಖಿಗಳು ಅಂತ ಈಶ್ವರ ಹೇಳ್ತಿದ್ರು ಇಲ್ಲಿಯವರೇ. ಲಘುಪ್ರಿಯರು ಮತ್ತು ತುಂಡು ಸುಖಿಗಳು ಅಂತ. ರಂಗಭೂಮಿ ಕೊಡುವ ಸಂದೇಶ ಅದೆಲ್ಲ ಅಡ್ವಾನ್ಸ್ಡ್ ವಿಷಯ. ರಂಗಭೂಮಿಯ ಸಾಮಾನ್ಯ ಸ್ವರೂಪವನ್ನು ಕಾಪಾಡಬೇಕಲ್ಲ ನಾವು. ಈಗ ಬಂದಿದ್ದಾರೆ ಇಲ್ಲಿ, ನನ್ನದು ಸುಮಾರು ವಿಷಯ ಉಂಟು, ಆದರೂ ನಾನು ಈಗಲೇ ಉದ್ದ ಮಾತಾಡಿದ್ದೇನೆ. ಮುಂದೆ ಇದ್ದರೆ ನಮ್ಮ ಎಲ್ಲ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡು ರಂಗಭೂಮಿಯಲ್ಲಿ ಮಾಧ್ಯಮಗಳು, ವಾಟ್ಸಪ್ಪು, ಫೇಸ್ಬುಕ್ ಎಲ್ಲ ಬೇಕು, ರೇಡಿಯೋ ಬೇಕು, ಟಿ ವಿ ಬೇಕು. ಅದೇ ಸರ್ವಸ್ವ ಅಲ್ಲ.
ಒಂದು ಅವಕಾಶದ ಮೂಲಕ ತಾರೆಯರಾಗುವುದು, ಸ್ಟಾರ್ಡಮ್, ಅದಕ್ಕೆ ಕ್ರಿಯೇಟ್ ಮಾಡೋದು, ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಹೈಪ್ ಮಾಡೋದು, ಸೀನಿಯಾರಿಟಿಗೂ ಈ ಕಲೆಯ ಶ್ರೇಷ್ಠತೆಗೂ ಮಾಡುವ ಅವಮಾನ. ಇಂಥ ರಂಗಭೂಮಿಯ ಆರೋಗ್ಯಕರವಾದ ಬೆಳವಣಿಗೆಗೆ ಏನಾಗಬೇಕು ಅಂತ ಮುಂದೆ ಆಲೋಚನೆ ಮಾಡುವ. ಆಗಲೇ ಹೇಳಿದ್ದೇನೆ, ಕನ್ಫ್ಯೂಷನ್, ಗೊಂದಲ ಎಲ್ಲ ಇರಬೇಕು. ನಾನು ನಿಮ್ಮ ಗೊಂದಲವನ್ನು ಹೆಚ್ಚು ಮಾಡಿದ್ದೇನೆ ಗೊತ್ತಿಲ್ಲ. ಗೊಂದಲವನ್ನು ಹೆಚ್ಚು ಮಾಡಬೇಕಲ್ಲ ಒಂದು ಸಲ. ಚರ್ನಿಂಗ್, ತೈಲಧಾರೆಗಳಾಗೋಣ ಅಂತ ಸಂಗೀತ ಬಲ್ಲವರಿಗೆ ಗೊತ್ತುಂಟು. ಶ್ರುತಿಬದ್ಧವಾಗಿ ಇಳಿಯುವುದಂದರೆ ತೈಲಧಾರೆ ಹಾಗೆ ಅಂತ, ಆದರೆ ಗರಗರ ಇರುವುದಿಲ್ಲ, ಎಣ್ಣೆ ಬಿದ್ದ ಹಾಗೆ. ಮತ್ತೊಂದು ಸ್ವರ ಹೇಗೆ, ಮರದಿಂದ ಹಲಸಿನ ಎಲೆ ಬಿದ್ದಾಗಂತಾರೆ. ಎಷ್ಟು ಚೆನ್ನದ ಆ ಕಾಲದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ನಮಗೆ ತೈಲಧಾರೆ ಬೇಕೋ, ಬೀಳುವ ಹಲಸಿನ ಎಲೆ ಬೇಕೋ, ನಾವು ಆಲೋಚನೆ ಮಾಡಬೇಕು. ನಮಸ್ತೆ.